महाकाय सूर्यकोटि समप्रभ निर्विघ्नं कुरु मे देव सर्वकारेषु सर्वदा प्रणम्य शिरसा देवं गौरीपुत्रं विनायकं भक्तावासं स्मरे नित्यं आयुष्कामार्थसिद्धे या कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिः देवैः सदा पूजिता सा मां पातु सरस्वती भगवती निःशेषजाड्यापः गुरुर्ब्रह्मा गुरुर्विष्णु गुरुर्देवो महेश्वरा गुरुसाक्षात् परब्रह्म तस्मै श्रीगुरुवे नमः। आदिनाथ सदा पूज्यो मत्स्येन्द्र सप्तशृङ्गकः भग्नावयाश्च चौरङ्गी मीनगोरक्षकौ नुतौ शाम्भवाश्च अद्वयानन्दो गृहिणीश्च निवृत्तिकः ज्ञानेश्वर सिद्धनाथस्तु स्तुत्यो बालेश्वरस्तथा राजा रामश्च नाथाग्रश्चिदम्बरप्रसादकः जीवेश्वरो गुरुश्रेष्ठस्तथा भागीरथी गुरुः दत्तमल्लारि रूपेण्यो मनोहर गुरुपरा श्रीमत्परम्परा प्राप्ताः गुरुवश्य सनातनः गुरुनमः पुरश्रेष्ठे राजा राम मठे परे वारकरी सांप्रदायोत्ता पूजा गुरु परंपरा सद्गुरुनाथ महाराज की जय। अवधूत चिंतन श्री गुरुदेव दत्त 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 दत्त। ಚಿದಂಬರ ಮಹಾಸ್ವಾಮಿಗಳ ಕಾಲಕ್ಕೆ ಪೇಶ್ವೆಯರ ಅವಾಗ ಪೇಶ್ವೆಯರ ಆಡಳಿತ ಇತ್ತು. ಒಂದೊಂದು ಸಂಸ್ಥಾನಗಳು ಕೊಲ್ಹಾಪುರ ಮತ್ತು ಮಿರಜ ಮತ್ತು ಸುತ್ತಮುತ್ತಲ ಆವಾಗಿನ ಕಾಲದೊಳಗೆ ಮುರುಗೋಡ ಮುನ್ವಳ್ಳಿ ತಾಲೂಕಿನೊಳಗೆ ಅದು ಸೇರ್ತಿತ್ತು. ಈಗ ತಾಲೂಕಿಗೆ ಒಬ್ಬರು ಹೆಂಗಿದ್ರು ಆಗಿನ ಕಾಲಕ್ಕೆ ಸಂಸ್ಥಾನಿಕರು ತಲ್ಲೂರು ಸಂಸ್ಥಾನ ಒಂದು, ಮುನ್ವಳ್ಳಿ ಸಂಸ್ಥಾನ ಒಂದು, ಹಂಗೆ ಸಂಸ್ಥಾನಗಳಿದ್ದು. ಆ ಸಮಯದೊಳಗೆ ಪೇಶ್ವೆಯರ ಒಂದು ಸರ್ದಾರ್ ಆಗಿರ್ತಕ್ಕಂಥ ಪಟವರ್ಧನ್ ಪರಶುರಾಮ್ ಪಂತ ಅನ್ನುವಂಥವ್ರೊಬ್ಬ ಮಿರಜಿನೊಳಗಿದ್ರು. ಈ ಕಡೆ ಏನಾಗಿತ್ತಂದ್ರೆ ಎರಡನೇ ಬಾಜಿರಾಯ ಪಟ್ಟವೇರಿದ ಸುದ್ದಿಯು ಇವನಿಗೆ ಗೊತ್ತಾದ. ಯಾರಿಗೆ? ಪರಶುರಾಮ್ ಪಂತನಿಗೆ ಗೊತ್ತಾದ. ಇವು ಮಿರಜಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಯೋಗಾಯೋಗ ವಿಚಿತ್ರ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ, ಈ ಮಿರಜ್ನೊಳಗಿರುವ ಬಾಜಿರಾಯನಿಗೂ ಮತ್ತು ಪರಶುರಾಮ ಪಂತನಿಗೂ ಜಗಳ ಚಾಲುವಾತು. ಈ ಜಗಳದೊಳಗೆ ಬಾಜಿರಾಯನು ಏನು ಮಾಡಿದ, ಮೋಸದಿಂದ ಪಂತನನ್ನ, ಯಾರು ಪರಶುರಾಮ ಪಂತನ ಒಯ್ದು ಪುಣೆ ಜೈಲಿನಾಗ ಒಯ್ದಿಟ್ಟ. ಇದೆಲ್ಲ ಎದಕ್ಕೆ ಕಾರಣ ಆತಪ್ಪ ಅಂತ ಕೇಳಿದ್ರೆ, ಮಹಾಸ್ವಾಮಿ ಅಲ್ಲಿ ಮುರುಗೋಡು ಬಿಡ್ಬೇಕಾಗ್ಯದ. ಒಂದು ನಿಮಿತ್ತ ಇದಕ್ಕೊಂದು ಅವಾಗ ಈ ರಾಜಕೀಯ ಬಣ್ಣ ಅಂತ ಹೆಂಗೆ ಒಂದು ಸಣ್ಣಗೆ ಈ ಜಗಳದೊಳಗೆ ಈ ಪರಶುರಾಮ ಪಂತನ ಮಗ ಅವ ಇದ್ದ. ಅವನ ಹೆಸರು ರಾಮಚಂದ್ರ ಪಂತ ಅಂತ. ರಾಮಚಂದ್ರ ಪಂತ ಚಿದಂಬರ ಮಹಾಸ್ವಾಮಿಗಳು ಪರಮ ಶಿಷ್ಯ, ಪರಶುರಾಮ ಪಂತನ ಮಗ ಇದ್ದ. ಅವ ಏನು ಮಾಡಿದ, ಈ ದೀಕ್ಷಿತರ ಹತ್ರಕ್ಕೆ ಕಾರ್ಬಾರಿಯಾಗಿ ಕೆಲಸ ಮಾಡ್ತಿದ್ರು. ಹಂಗಿರ್ಬೇಕಾದ್ರೆ ಈ ಅವ್ರ ಅಪ್ಪನ ಒಯ್ದು ಅಲ್ಲಿ ಸುದ್ದಿ ಇಟ್ಟರು, ಹಿಂಗೆ ಜೈಲಿನೊಳಗೆ ಇಟ್ಟಾರ ಸುದ್ದಿ ತಿಳಿದುಕೊಳ್ಳೆ ಭಾಳ ನೋವಾತು. ಇಲ್ಲಿ ಚಿದಂಬರ ಮಹಾಸ್ವಾಮಿಗಳು ಏನು ಹೇಳಿದರು, ಒಂದಿನ ಬಂದು ರಾಮಚಂದ್ರ ಬಂದು ನಮಸ್ಕಾರ ಮಾಡಿ ಕೇಳಿದ, ಗುರುಗಳ ಹಿಂಗಾಗ್ಬಿಟ್ಟದ ನಮ್ಮಪ್ಪ. ಅವಾಗ ಹೇಳಿದ್ರೆ, ರಾಮಚಂದ್ರ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ, ಇನ್ನು 6 ತಿಂಗಳಿಗೆ ಅಂದ್ರೆ ಅವ್ನು ಸುಸೂತ್ರ ಹೊರಗೆ ಬರ್ತಾನೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಇದನ್ನ ಪತ್ರವನ್ನು ಬರೆದು ಕಳಿಸಿ, ಪತ್ರ ಮುಟ್ಟಿಸ್ ಅವ್ರಿಗೆ ಅಂದರು. ಅವಾಗ ಆಯಿತು. ಅಷ್ಟಲ್ಲದೆ ಏನು ಮಾಡಿದ, ಮತ್ತು ಚಿದಂಬರ ಮಹಾಸ್ವಾಮಿಗಳು ಅವನ ಕನಸಿನಾಗ ಹೋದ್ರು. ಯಾರಿಗೆ? ಪರಶುರಾಮ ಪಂತ ಇಲ್ಲಿ ಜೈಲಿನಾಗ ಇದ್ದಲ್ಲ, ಪುಣೆ ಜೈಲಿನಾಗ ಇಟ್ಟಿದ್ರು. ಅಲ್ಲಿ ಹೋದ್ರು. ಅಲ್ಲಿ ಹೋಗಿ ಕನಸಿನಾಗ ಹೇಳ್ತಾರೆ, ಇನ್ನು 6 ತಿಂಗಳೊಳಗೆ ನಿನ್ನ ಬಿಡುಗಡೆ ಆಗ್ತದ, ನಿನ್ನ ಮಗನಿಂದ ಒಂದು ಪತ್ರ ಬರ್ತದ, ಆ ಪತ್ರದೊಳಗೆ ಹೆಂಗದಲ್ಲ ಹಂಗೆ ನಡ್ಕೋ, ಹಂಗೆ ವರ್ತಿಸು, ಆ ಪತ್ರವನ್ನು ನಾನೇ ಬರೆಸಿರುವೆ ಎಂದು ತಿಳಿ. ಕನಸಿನಾಗ ಹೋಗಿ ಸಹಿತ ಅದನ್ನ ಹೇಳಿರ್ತಾರೆ ಚಿದಂಬರ ಮಹಾಸ್ವಾಮಿಗಳು. ಈ ಕಡೆ ಆಯ್ತು ಅಂತ ತಿಳ್ಕೊಂಡು ಪತ್ರನೂ ಹೋತು. ಆಮೇಲೆ ಅವನಿಗೂ ಸ್ವಲ್ಪ ಸಮಾಧಾನ ಆಯ್ತು, ಇನ್ನು 6 ತಿಂಗಳಲ್ಲ ಅಂತ ತಿಳ್ಕೊಂಡು ಸ್ವಾಮಿ ನಾಮಸ್ಮರಣೆ ಮಾಡ್ಕೊಂಡು ಅಲ್ಲಿ ಇರ್ತಾನ. ಅಷ್ಟರೊಳಗೆ ಮತ್ತು ಅವನು ಬಿಡ್ಲಿಕ್ಕೆ ಏನೋ ಒಂದು ಆಟ ಚಾಲೂ ಆಗ್ಬೇಕಲ್ಲ. ಅವಾಗ ಈ ಕೊಲ್ಹಾಪುರದವರಿಗೂ ಈ ಪಟವರ್ಧನ ಸರ್ಕಾರಕ್ಕೂ
ಜಗಳ ಚಾಲುವಾದ. ಅವಾಗ ಈ ಪಟವರ್ಧನ್ ಈ ಬಂದರಗಡ ಅನ್ನುವಂಥ ಒಂದು ಊರು ಆ ಸರ್ಕಾರಕ್ಕೆ ವಶ ಇತ್ತು. ಚಿಕ್ಕೋಡಿ, ಮುನವಳ್ಳಿ, ನಿಪ್ಪಾಣಿ ಇವರೆಲ್ಲ ಅಲ್ಲಿ ಅದ್ರ ಒಡೆಯರಾಗಿದ್ದ ಭಾಸ್ಕರ ಅಂತ ಒಬ್ರಿದ್ರು. ಅವ್ರ ಜೋಡಿ ಜಗಾಡಿ ಆ ಇಡೀ ಊರುಗಳನ್ನ ಕಸ್ಕೋತಾನ. ಕರ್ನಾಟಕ ಹೋಗಿರ್ತಕ್ಕಂಥ ಕೆಲವೊಂದು ಈ ಸಂಕೇಶ್ವರ, ವಲ್ಲಭಗಡ, ನಿಪ್ಪಾಣಿ, ಉತ್ತರ ದಿಕ್ಕಿನ ಸೌಂದಲಗಿ ಕೋಟೆ, ಅಲ್ಲೊಂದು ಸೌದತ್ತಿ ಅಂತದ್ರಿ, ಸೌದತ್ತಿ ಅದೊಂದು ಕೋಟೆ. ಆಮೇಲೆ 1797 ಶಕಿ ಒಳಗೆ ಇಸ್ವಿ ಒಳಗೆ ಅನ್ನೋದು. ಆ ಟೈಮ್ದೊಳಗೆ ಏನಾಗ್ತಂದ್ರೆ ಗೋಕಾಕದ ಮೇಲೆ ಸಹಿತ ಅದು ಪ್ರಾಂತದೊಳಗೆ ಬಂದು 12,000 ಕಪ್ಪವನ್ನು ಕಿತ್ತುಕೊಂಡು ಕಿತ್ತೂರು ಕಡೆ ಹೊಂಟಿದ್ರು. ಕೊಣ್ಣೂರಿಗೆ ಬಂದರು. ಅಲ್ಲಿ ದೇಸಾಯಿ ಇವ್ರ ವಿರುದ್ಧ ಮಾಡಿದ್ದಕ್ಕೆ ದೇಸಾಯಿಯನ್ನ ಕೊಂದು ಪಾಶ್ಚಾಪುರಕ್ಕೆ ಹೋಗ್ತಾರ. ಈ ಕೊಲ್ಲಾಪುರದವ್ರದ್ದು ಇದೇನದು ಈ ಪುಂಡತನ ಬಹಳ ಗೊತ್ತಾಗಿ ಇದು ಸಾತಾರದ ಅರಸರಿಗೆ ಗೊತ್ತಾಗ್ತದೆ. ಪೇಶ್ವೆಯವ್ರ ವಿರುದ್ಧ ದಂಗೆ ಎಬ್ಬಿಸ್ತಾರೆ. ಆ ಪೇಶ್ವೆಯವ್ರ ವಿರುದ್ಧ ಕೂಡ ಅಲ್ಲಿ ಏನಾಯ್ತು ಅಂತ ಕೇಳಿದ್ರ, ಆಗಿನ ಕಾಲದಾಗ ಈ ರಾಸ್ತೆಯವ್ರು ಅಂತಿದ್ರಿ, ಆ ಸರ್ದಾರು ಇವರೆಲ್ಲ ಕೂಡಿ ಒಂದು ವಿಚಾರ ಮಾಡ್ಲಿಕ್ಕತ್ರು. ಈ ಪುಂಡ್ರಂದು ಇದನ್ನ ಈ ಪುಂಡಾಟ ಹೆಂಗಾರ ಕಡಿಮೆ ಮಾಡ್ಬೇಕಾರ ಇದು ಪರಶುರಾಮ್ ಪಂಥಗೆ ಮಾತ್ರ ಸಾಧ್ಯ. ಇದೊಂದು 4 ತಿಂಗಳು ಇದಾಗ ಗದ್ಲಾತ್. ಇದು ಹೋಗಿ ಆ ಕಡೆಗೆ ಆ ಸರ್ಕಾರಕ್ಕೆ ರಾಸ್ತೆಯವರಿಗೆ ಮುಟ್ಟೋದ್ರೊಳಗೆ ವಿಚಾರ ಮಾಡಿದ್ರು. ಹಂಗಾರೆ ಹೆಂಗಾರ ಮಾಡಿ ಇದನ್ನ ಬಿಡಿಸ್ಬೇಕು ಅಂತ ಹೇಳಿ ಪೇಶ್ವರಿಗೆ ಹೇಳಿದ್ರು. ಹೋಗಿ ಏನು ಬಾಜಿರಾಯಗ ಸುದ್ದಿ ಮುಟ್ಟಿಸಿದ್ರು. ಹಂಗಾರೆ ಆಯ್ತು ಅಂದ್ರು ಅವ್ರು. ಆಯ್ತು ನೀ ಹೇಳೋದು ಕರೆದ ಅಂತ ತಿಳ್ಕೊಂಡು ಅವನ್ನ ಬಿಡುಗಡೆ ಮಾಡಿದ್ರು. ಬರೋಬ್ಬರಿ 6 ತಿಂಗಳಿಗೆ ಬಿಡುಗಡೆ ಆಯ್ತು. ಬಂದವನ ಮತ್ತು ಆ ಬರದಂಗನ ಏನು ಮಾಡ್ದ, ಈ ಪೇಶ್ವೆಯವ್ರ ಅಪ್ಪಣೆ ಮೇರೆಗೆ ಸಾತಾರಿಗೆ ಹೋಗಿ ಆ ಬಂಡುಗಾರನ್ನ ದಂಡಿಸಿ ಮೆತ್ತಗೆ ಮಾಡಿ ಗೆಲುವು ತಂದು ಪೇಶ್ವರಿಗೆ ಸುದ್ದಿ ಮಾಡಿಸಿದ್ರು. ಪೇಶ್ವರಿಗೆ ಭಾಳ ಖುಷಿ ಆಯ್ತು. ಅವ್ರಿಗೆ ಸುದ್ದಿ ಮುಡ್ಸೋಕ್ಕಿಂತ ಮುಂಚೆ ಮುರುಗೋಡಕ್ಕೆ ಬಂದು ಮಹಾಸ್ವಾಮಿ ದರ್ಶನ ತಗೊಂಡ. ಎಷ್ಟು 1720 ಕಾಲ ಯುಕ್ತಾಕ್ಷಿ ಸಂವತ್ಸರದೊಳಗೆ ಬಂದು ಮಹಾಸ್ವಾಮಿನಿಗೆ ಭೇಟಿ ಆಗ್ತಾನೆ. ಭೇಟಿಯಾಗಿ ಗುರುಗಳ ನಿಮ್ಮ ಪುಣ್ಯದಿಂದ ಹೊರಗೆ ಬಂದೆ ಅಂದ. ಆಯ್ತಪ್ಪ, ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ಮತ್ತು ಹಣೆ ಬರದಾಗ ಏನಿದ್ದಿದ್ದೆಲ್ಲ ಆಗುದಪ್ಪ, ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ಆಗಲಿ. ಮತ್ತು ಒಂದು ವಿಚಾರ ಹೇಳಿದರು, ಇನ್ನು ಸ್ವಲ್ಪ ದಿನದೊಳಗೆ ಕೊಲ್ಲಾಪುರದ ಮೇಲೆ ಯುದ್ಧಕ್ಕೆ ಹೋಗೋ ಪ್ರಸಂಗ ಬರ್ತದೆ. ಮುಂಚೆ ಹೇಳ್ತಾರೆ ಅವರು, ಕೊಲ್ಲಾಪುರಕ್ಕೆ ಕೊಲ್ಲಾಪುರದವ್ರ ಮೇಲೆ ಯುದ್ಧಕ್ಕೂ ಪ್ರಸಂಗ ಬರ್ತದ. ಆವಾಗ ನೀನು ಯುದ್ಧಕ್ಕೆ ಹೋಗಬೇಡ, ಅಲ್ಲಿ ನಿನಗೆ ಪ್ರಾಣಾಪಾಯ ಆಗುವಂಥ ಒಂದು ಸಂಭವದ, ಅದಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಹೋಗಬೇಡ ಅಂದ್ಕೊಂಡು ಹೇಳ್ತಾರೆ. ಇವ ಆಯ್ತು ಅಂದ್ಬಿಡ್ತಾನೆ. ಗುರುಗಳು ಅದ್ರಿಗೆ ಆಯ್ತು ಅಂತ ಹೋಗಿ ಹೇಳಿ ಸ್ವಲ್ಪ ಟೈಮ್ ಊರಿಗೆ ಹೋಗ್ತಾನೆ. ಊರಿಗೆ ಹೋದ ಸ್ವಲ್ಪ ಈ ಬಂಡೆ ಅವಂಗೊಂದು ಸ್ವಲ್ಪ ನಮೂನಿ ಇದ್ದವು. ಏನು ರಾದಕೊಳ್ಳಿ ಹೋಗಿ ಎಲ್ಲಾರನ್ನೂ ಹೋಗಿ ಹೊಡಿದು ಬಡಿದು ಒಟ್ಟೆ ಇವಂದು ಚಲೋ ಆಯ್ತು ಹೊಲ. ಅವಾಗ ಮುಂದೆ ಒಂದು ಟೈಮ್ದೊಳಗೆ ಈ ಕೊಲ್ಲಾಪುರದ ಹಿಂಗೆ ಮತ್ತೆ ಇವ್ರದ್ದು ದಂಗೆ ಎತ್ತು. ಅವಾಗ ಇವಂಗ ಅದು ಏನು ಲಕ್ಷ್ಯ ಇಲ್ಲ. ಗುರುಗಳು ಹೇಳಿದ್ದನ್ನು ಮರ್ತವನ ಅವ ಜೋಡಿ ಯುದ್ಧಕ್ಕೆ ಹೋದ. ಕೊಲ್ಲಾಪುರಕ್ಕೆ ಹೋಗೋದ್ರೊಳಗೆ ಅವನ್ನ ಯಾರೋ ಹಿಂದಿನಿಂದ ಬಂದು ಹೊಡೆದು ಹಾಕ್ಬಿಟ್ಟು ಮತ್ತು ಆಮೇಲೆ ಪರಶುರಾಮ ಪಂಥಗೆ ಇದನ್ನು ಕಟ್ಟಿದ್ರು ಮಹಾಸ್ವಾಮಿಗಳು. ಮತ್ತು ಆಶೀರ್ವಾದದಿಂದ ಮುಂದೆ ಹೋತು. ಅಂದ್ರೆ 1721 ಭಾದ್ರಪದ ವದ್ದ ಚತುರ್ಥಿ ದಿನ ಅವನು ಸಾವಾತು. ಇಲ್ಲಿ ಇದೇ ರೀತಿ ಅಂದ್ರೆ ಇಲ್ಲಿ ಏನು ಹೇಳಿಕೊಂಡಾರಂದ್ರೆ, ಯಾ ಕ್ಷಣದೊಳಗೆ ಸಹಿತ ಗುರು ಆಜ್ಞೆಯನ್ನ ಮೀರಬಾರದು. ನೋಡ್ರಿ, ಆ ಟೈಮ್ದಾಗ ಅವ್ನು ಹೋಯ್ದು ಜೈಲ್ನ ಹಾಕಿದ್ರು. ಕರೆ 6 ತಿಂಗಳಿಗೆ ಸ್ವಾಮಿ ಬಿಡಿಸ್ಕೊಂಡು ಬಂದ್ರು. ಸ್ವಾಮಿ ಇಲ್ಲಿ ಹೇಳಿದ್ರು, ನೀವು ಹೋಗಬೇಡ ಕೊಲ್ಲಾಪುರಕ್ಕೆ ಅಂತ ಹೇಳಿದ್ರು. ಹೋದ, ಏನಾಯ್ತು? ಪ್ರಾಣಾನೇ ಆತಿಲ್ಲ. ಅಂದ್ರೆ ಗುರುಗಳ ವಾಕ್ಯವನ್ನು ಮೀರಬಾರ್ದು. ಯಾಕಂದ್ರೆ ಒಂದು ಇದು ಬರ್ತದ್ರಿ, ನನಗೆ ಭಾಳ ನಾವು ದೇವಿ ಚರಿತ್ರೆ ಓದ್ಬೇಕಾದ್ರೆ ಅದ್ರೊಳಗೆ ಒಂದು ಮಾತು ಬರ್ತದೆ, ಗುರು ಶಿಷ್ಯರು ಹೆಂಗಿರಬೇಕು, ಗುರು ಶಿಷ್ಯರು ಹೆಂಗಿದ್ರು ಅಂತ ಕೇಳಿದ್ರೆ, ಚಿದಾನಂದ ಅವಧೂತರು ಅನ್ನೋರೊಬ್ಬರಾಗಿ ಅಯೋಧಪುರ ಅಂತ ಒಂದು, ಆ ಅಯೋಧಪುರದ ರಾಜ ಒಬ್ಬ ಇದ್ದ, ಪರಮ ಶಿಷ್ಯ. ಯಾರ ಇವರೇನು ದೇವಿ ಚರಿತ್ರೆಯನ್ನು ಬರೆದಿದ್ರು, ಚಿದಾನಂದ ಅವಧೂತರು ಅಂತ. ಅವ್ರ ಪರಮ ಶಿಷ್ಯ. ಚಿದಾನಂದ ಅವಧೂತರಿಗೆ ಒಂದು ಇದು ದಿನ ಬಂತು, ಹೋಗೋ ದಿನ ಬಂತು.
ಬ್ರಹ್ಮಾನಂದಕ್ಕೆ ಅವತ್ತಿನ ದಿನ ಅವ್ರು ಸಮಾಧಿ ತಗೋಬೇಕಾಗ್ಯದ. ಅವರು ಶಿಷ್ಯ ಹೇಳ್ತಾರೆ, ರಾಜ ನೋಡು, ನಾನು ನಾಳೆ ನಾಡು ಬ್ರಹ್ಮಾನಂದಕ್ಕೆ ಹೋಗ್ಬೇಕಾದ ಹೊಂಟೇನಿ, ನಾನು ಭಗವಂತನ ಹತ್ರಕ್ಕೆ ಹೊಂಟೇನಿ. ಆದ್ರೆ ನಿನಗೊಂದು ಸೂರ್ಯ ಚಂದ್ರ ಇರುವವರೆಗೂ ನಿನ್ನ ಸಂಸ್ಥಾನಕ್ಕೆ ಏನೂ ಆಗಬಾರ್ದು. ಹಂಗೆ ನಾನು ನಿನಗೊಂದು ವರದಾನ ಕೊಡ್ತೀನಿ, ನೀ ಅದನ್ನು ಹೇಳಿದಂಗೆ ಮಾಡ್ತೀನೋ ಅಂತ ಹೇಳ್ರಿ ಗುರುಗಳನ್ನು. ಅಂದ್ರೆ ಎಲ್ಲ ಎಂತೆಂಥ ಶಿಷ್ಯರಿದ್ದಾರ ಅನ್ನುವಂಥದ್ದಕ್ಕೆ ವಿಚಾರ ಹೇಳಕತ್ತೇನೆ. ಅವ ನಿತ್ಯ ಅವ್ರ ಜೋಡಿ ಇರ್ತಕ್ಕಂಥವ, ಅವ್ರ ಆಶೀರ್ವಾದ ಪಡ್ಕೊಂಡಂಥವ ಹೇಳಿದ್ರು, ನಿನ್ನ ರಾಜ್ಯ ಎಂದು ಸೂರ್ಯ ಚಂದ್ರವರೆಗೂ ರಾಜ್ಯ ಶತ್ರುಗಳಿಂದ ಏನೂ ಆಗೋದಿಲ್ಲ. ನಿನ್ನ ಕುಟುಂಬ ಸುಸೂತ್ರಾಗಿರ್ತದ, ಶತ್ರುಗಳೇ ಬರಂಗಿಲ್ಲ. ಅದಕ್ಕೆ ಒಂದೇ ಒಂದು ದಾರಿ ಏನಂದ್ರೆ, ಈ ಶರೀರವನ್ನು ನಾಳೆ ಏನು ಬಿಡ್ತೇನಲ್ಲ, ಆ ಶರೀರವನ್ನು ಸಣ್ಣಗೆ ತುಂಡು ಮಾಡಿ ಅದನ್ನ ರಾಜ್ಯ ತುಂಬ ಏನದಲ್ಲ ನಿನ್ನ ಗಡಿಗೆ ಒಗೆದು ಬಿಡು, ಒಟ್ಟೆ ಏನಾಗೋದಿಲ್ಲ. ಆವಂದ ನನ್ನ ಗುರುಗಳ ಶರೀರವನ್ನು ತುಂಡು ಮಾಡ್ಬೇಕಾ, ಆಗೋದಿಲ್ಲ. ಅಲ್ಲೇ ನಿನಗೆ ಸೂರ್ಯ ಚಂದ್ರವರೆಗೆ ಮಗನ ನಿನಗೆ ಶತ್ರುಗಳು ಬರೋದಿಲ್ಲ, ವಿಚಾರ ಮಾಡಂದ್ರೆ ಅವರು ಹೇ ಒಲ್ಲೆರಿ ಆಗೋದಿಲ್ರಿ. ನೀವೇನು ಕೊಟ್ಟಿರಲ್ಲ, ಎಷ್ಟು ದಿನ ನೀವು ಕಾಪಾಡ್ತೀರಿ, ನಿಮ್ಮ ಶಕ್ತಿ ಕಾಪಾಡಿದ್ರೆ ಸಾಕು, ಇದಕ್ಕಾಗಿ ನಿಮ್ಮ ಶರೀರವನ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಒಟ್ಟು ಒಲ್ಲೆ ಅಂತ ಹೇಳಿದಾಗ ಅವಾಗ ಶಬಾಷ್ ಅಂದ್ರು. ಸ್ವತಃ ಗುರುಗಳವಂಗ ಆಪ್ಷನ್ ಕೊಟ್ಟಿದ್ರೆ, ತಗೋ ಶರೀರವನ್ನು ತುಂಡು ತುಂಡು ಮಾಡಿ ಹಾಕ, ಏನೂ ಆಗೋದಿಲ್ಲ ಅಂತಿದ್ರು. ಆವಂದ ಗುರುಗಳ ಎಷ್ಟು ದಿನ ಇರೋವ್ರಿ, ನನಗೆ ಅಂಥ ಆಸೆ ಏನಿಲ್ಲ, ನಿಮ್ಮ ಕೃಪಾ ಇರಲಿ, ಭಗವಂತನ ಇಚ್ಛಾ ಹೆಂಗೆ ಆಗ್ತದೆ ಆಗಲಿ, ನನಗೆ ಗುರುಗಳು ಈ ಶಿಕ್ಷೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಮುಂದೆ ಅವ್ರದ್ದು ಮುಂದೆ ಜೀವಂತ ಸಮಾಧಿ ತಗೋತಾರೆ. ಕನಕಗಿರಿ ಒಳಗೆ ಅವ್ರದ್ದು ಜೀವಂತ ಸಮಾಧಿ, ಯಾರ್ದು ಚಿದಾನಂದ ಅವಧೂತರು. ಅಂದ್ರೆ ಹಂಗೆ ಗುರುಗಳ ಮೇಲೆ ಅತಿಯಾದ ದೃಢ ವಿಶ್ವಾಸ ಇಟ್ಟುಕೊಂಡು ಆ ಜ್ಞಾನ ಸಿಂಧು ಅಂತ ಒಂದು ಗ್ರಂಥ ಬರೆದ್ರು ಅವ್ರು. ಜ್ಞಾನ ಸಿಂಧುವಿನೊಳಗೆ ನಿತ್ಯ ಬೋಧನಾ ಮಾಡ್ತಿರ್ತಾರೆ ರಾಜಾಗ, ಅಯೋಧ್ಯಪುರದ ರಾಜಾಗ. ಮತ್ತು ಇಷ್ಟೆಲ್ಲ ಇಟ್ಟುಕೊಂಡು ಗುರುಗಳು ಇದ್ರ ಬಗ್ಗೆ ಏನದ ರೀ, ಅವನಲ್ಲಿ ಅಷ್ಟು ವೈರಾಗ್ಯ ಬಂದಿತ್ತು, ಆ ರೀತಿ ತುಂಬಿಟ್ಟಿದ್ರು. ಏನು ಇನ್ನೂ ಆ ರಾಜ್ಯದ ಮೇಲೆ ಏನಾರ ಅಭಿಮಾನದ ಏನಂತಿಕೊಂಡು ಆ ಪರೀಕ್ಷೆ ಮಾಡಿದ್ರೆ ಕಾಣಿಸ್ತದ. ಅವಾಗ ಒಲ್ಲೆ ಅಂದ ತಕ್ಷಣ ಸಮಾಧಿ ತಗೋತಾರೆ. ಹಂಗೆ ಅಲ್ಲಿ ಗುರುಗಳನ್ನು ಹಂಗೆ ಮೆಚ್ಚಿದವ್ರು ಬೇರೆ. ಇಲ್ಲಿ ಸ್ವತಃ ಪರಶುರಾಮ ಪಂತಗೆ ಬಿಡಿಸ್ಕೊಂಡ್ಬಂದು ಹೊಳ್ಳೆ ಗುರುಗಳ ಆಜ್ಞೆಯನ್ನು ಮೀರಿ ದೇಹ ಬಿಟ್ಟ ಅನ್ನುವಂಥ ವಿಚಾರಗಳನ್ನ ಹೇಳ್ತಾರೆ. ಮುಂದೆ ಸ್ವಲ್ಪ ದಿನ ಆಗಿತ್ತು ರೀ, ಮುರುಗೋಡದ ಪೂರ್ವ ದಿಕ್ಕಿಗೆ 5 ಮೈಲುಗಳ ಅಂತರದ ಮೇಲೆ ಒಂದು ತಲ್ಲೂರು ಸಂಸ್ಥಾನ ಅನ್ನುವಂಥ ಒಂದು ಚಿಕ್ಕ ಸಂಸ್ಥಾನ ಇತ್ತು. ಆ ಸಂಸ್ಥಾನ 1718ಕ್ಕೆ ಮುನವಳ್ಳಿ ತಾಲೂಕಿಗೆ ಸಂಬಂಧಪಟ್ಟಿತ್ತು. ಏನು ಮುನವಳ್ಳಿ ಅದಲ್ರಿ, ಅದು ತಾಲೂಕಾಗಿತ್ತು ಅವಾಗ. ತಲ್ಲೂರು ಮುನವಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂಥದ್ದು. ಅಲ್ಲೇ ಒಬ್ಬರು ದೇಸಾಯಿ ಅನ್ನುವಂಥವ್ರು ಇದ್ರು. ಅವರು ಮುರುಗೋಡದೊಳಗೆ ಇರ್ತಿದ್ರು. ಅವ್ರ ಬಳಿ ಒಬ್ಬ ಲಿಂಗಪ್ಪ ಅನ್ನುವಂಥ ಒಬ್ಬ ಬ್ರಾಹ್ಮಣ ಕಾರ್ಬಾರಿ ಆಗಿದ್ದ. ಯಾರ ಹತ್ರಕ್ಕ? ತಲ್ಲೂರಿನ ಸಂಸ್ಥಾನದೊಳಗೆ ಲಿಂಗಪ್ಪ ಅನ್ನುವಂಥ ಒಬ್ಬ ಬ್ರಾಹ್ಮಣ ಕಾರ್ಬಾರಿ ಕೆಲಸ ಮಾಡ್ತಿದ್ದ. ಅವನದು ಒಂದು ನೇಮ ಏನ್ರಿಪ್ಪ ಅಂದ್ರೆ, ದಿನನಿತ್ಯ ಮಹಾಸ್ವಾಮಿಗಳು ದರ್ಶನ ತಗೋಬೇಕು, ನಿತ್ಯ ದರ್ಶನ ಬೇಕು. ಅವನು ದರ್ಶನ ಇಲ್ದಾಗ ಏನೂ ಮಾಡ್ತಿದ್ದಿಲ್ಲ. ಹಂಗೆ ನಿರಂತರವಾಗಿ ನಡೀತಿತ್ತು. ಒಂದು ದಿನ ಏನೋ ದೇಸಾರು ಮತ್ತು ಈ ಲಿಂಗಪ್ಪಗ ಏನೋ ಮಾತಿನೊಳಗೆ ಬಂದು, ಮತ್ತು ಎಷ್ಟಂದ್ರು ಅವರು ದೇಸಾರು, ನೀವು ಅವ್ರ ಕಾರ್ಬಾರಿ ಆದಂಥವ, ಏನೋ ಮಾತಿಗೆ ಮಾತು ಬಂತು. ಇವನು ಏನೋ ಅಂದಾಗ ಅದು ಸಣ್ಣಗೆ ಒಳಗೆ ನಿಶಿ ಬೆಂಕಿ ಹತ್ತಿದಂಗೆ ಆಗ್ಬಿಟ್ಟು ಅವ್ರ ಕಾರ್ಬಾರಿನ ಅವನು ವಿಚಾರ ಮಾಡಿದ. ಅಷ್ಟ್ರೊಳಗ ಇವರಿಬ್ಬರು ನಡುವೆ ಏನೋ ಜಗಳ ಅಂತ ಗೊತ್ತಾಗಿ ಇನ್ನೊಬ್ರು ಬೇರೆಯವರು ಸಣ್ಣಗೆ ಮತ್ತಷ್ಟು ಗಾಳಿ ಊದಿದ್ರು. ಊದಿಕೊಂಡು ಸ್ವಲ್ಪ ಬೆಂಕಿ ಜಾಸ್ತಿನ ಆಯ್ತು. ಮತ್ತು ಇವ್ ಇದ್ರೆ ಏನು ಗದ್ದಲ ನಡೆಸ್ತಾನ, ಬೇಡ ಅಂತ ತಿಳ್ಕೊಂಡು ಏನು ಮಾಡಿದ್ರೆ ಅವ್ನು ತೆಗೆದು ಬಿಟ್ರೆ ಆತ ಅಂತ ತಿಳ್ಕೊಂಡು ಚಿಂತನೆ ಮಾಡಿದ್ರು. ಯಾರು? ತಲ್ಲೂರಿನ ದೇಸಾಯಿ. ಅವಾಗ ಅಲ್ಲಿ ಏನಾಗ್ಬಿಟ್ಟಿತ್ತಂದ್ರೆ, ಒಬ್ಬ ಸೈನಿಕ ಬಂದು ಲಿಂಗಪ್ಪರ ಕರೆಯಾಕತ್ತಾರ್ರಿ, ನಿಮ್ಮನ್ನ ಒಂದಿಟ್ಟು ಹಿಂಗೆ ಬರ್ಬೇಕಂತ್ರಿ, ಲಗುನ್ ಕರೆಯಾಕತ್ತಾರ್ರಿ ಅಂದ ತಕ್ಷಣ ಮಹಾಸ್ವಾಮಿ ಹತ್ರಕ್ಕೆ ಬಂದಿದ್ರು. ನಮಸ್ಕಾರ ಮಾಡಿ ಅವನು ವಿಚಿತ್ರ ಏನೋ ಒಟ್ಟು ಭೇಟಿಯಾಗಿ ಹೋಗವ ಬೇಕಾದಾಗಲ್ಲ. ಅಲ್ಲೇ ಬಂದ, ನಮಸ್ಕಾರ ಮಾಡಿದ. ಆ ಕ್ಷಣದೊಳಗೆ ಮತ್ತೆ ಆಳು ಬಂದು ಪರಿಚಾರಕ್ಕೆ ಬಂದು ಹೇಳಿದ್ದು ಕರೆ, ಇವತ್ತು ಹಿಂಗೆ ಬರ್ತೇನೆ ಹೋಗಪ್ಪ
ಆಯಿತು, ಗುರುಗಳನ್ನ ಭೇಟಿ ಅವನು ಬರ್ತೇನೆ ಅಂತ ಹೇಳಿ ಕಳಿಸಿದ್ರು. ಗುರುಗಳ ಹತ್ರಕ್ಕೆ ಬಂದು ಭೇಟಿ ಆಗೋದಕ್ಕೆ ಅವಾಗ ದೀಕ್ಷಿತರು ಸ್ವಾಮಿ ಮಹಾಸ್ವಾಮಿಗಳು ಹೇಳಿದ್ರು, ಏ ಲಿಂಗಪ್ಪ, ಇವತ್ತ ನೀನು ದೇಸಾಯಿ ಮನೆಗೆ ಹೋಗ್ಲಿಕ್ಕೆ ಹೋಗಬೇಡ, ಇವತ್ತ ಹೋಗ್ಲಿಕ್ಕೆ ಹೋಗಬೇಡ, ನಾ ಹೇಳಿದ ಕೇಳು, ಇಲ್ಲೇ ಉಳ್ಕೋ ಅಂತ ಹೇಳಿದರು. ಆವಾಗ ಆ ಲಿಂಗಪ್ಪ ಅಂದ, ಗುರುಗಳ ದೇಸಾರ ಅನ್ನ ಉಂಡಂಥ ಶರೀರ ಇದು, ಅವರು ಕರೆಯುತ್ತಿರುವಾಗ ನಾವು ಹೋಗುದಿರೋದು ಯೋಗ್ಯವೇ? ಅವಾಗ ಮಹಾಸ್ವಾಮಿ ಅಂದರು, ಪ್ರತಿಯೊಬ್ಬರು ಎಲ್ಲಿವರೆಗೆ ತಮ್ಮ ಕರ್ತವ್ಯ ಕರ್ಮವನ್ನು ನಿಷ್ಪಾಪ ದೃಷ್ಟಿಯಿಂದ ಮಾಡುತ್ತಾರೋ ಅಲ್ಲಿವರೆಗೆ ತಮ್ಮ ತಮ್ಮ ಪದವಿಗೆ ತಕ್ಕವರಾಗುವರು. ಈಗ ದೇಸಾಯಿ ಬುದ್ಧಿ ಕರ್ತವ್ಯ ಕರ್ಮದಲ್ಲಿ ಅನೀತಿ ಪ್ರವೇಶವಾಗಿರುವುದು. ಅವನ ಮನಸ್ಸಿನೊಳಗೆ ಹೊಲಸು ವಿಚಾರ ಬಂದದೀಗ. ಅದಕ್ಕೆ ಅವರು ನೀ ಸೇವಕ, ಅವರು ನಿನ್ನ ಈ ಗೌಡ್ರನ್ನು ಮರ್ತು ಬಿಟ್ಟದಪ್ಪ, ಅದರಿಂದ ಇವತ್ತಿನ ದಿನ ಅಲ್ಲಿ ಹೋಗ್ಲಿಕ್ಕೆ ಹೋಗಬೇಡ, ಮತ್ತು ವಿಚಾರ ಮಾಡು, ಹೋಗ್ಲಿಕ್ಕೆ ಹೋಗಬೇಡ ಅಂದರು. ಅಲ್ರಿ, ಮತ್ತು ನೀವು ಬ್ಯಾಡ ಅಂತೀರಿ ಕರೆ, ಆದ್ರೆ ನನಗೆ ಸ್ವಾಮಿ ದ್ರೋಹ ಮಾಡಿದಂಗೆ ಆಗೋದಿಲ್ಲ, ನೀವು ಹೇಳ್ತೀರಿ ಕರೆ, ಆದ್ರೆ ನಾ ಹೋಗೇ ಬರ್ತೇನೆ ರೀ, ತಪ್ಪಾಗ್ತದೆ ಅಂತ ಹೇಳಿದಾಗ, ದಯಮಾಡಿ ಅಪ್ಪಣೆ ಕೊಡಬೇಕು ಅಂದಾಗ, ನೋಡಪ್ಪ ನಾನಂತ ಹೋಗಬೇಡ ಅಂತ ಹೇಳಿಕತ್ತೀನಿ, ಇನ್ನು ಮನ್ಸಿಗೆ ಹೆಂಗೆ ಬರ್ತಂಗೆ ಮಾಡಂದ್ರು. ಆದ್ರೂ ನನ್ನ ದೃಢ ವಿಶ್ವಾಸ ಇತ್ತು, ಬೇರೆ ಏನು ಮಾಡಲಿಲ್ಲ, ದೇಸಾರ ಮನೆಗೆ ಹೋಗೇ ಬಿಟ್ಟ. ದೇಸಾರ ಮನೆಗೆ ಹೋದ. ಇನ್ನು ಬೆಕ್ಕು ಇಲಿ ಮಾರ್ಗ ಹೆಂಗೆ ಹಿಡ್ಕೊಂಡು ಕೂತದು ಹಂಗೆ ಕಾಯ್ಕೊಂಡು ಕೂತಿದ್ದಂತ. ಯಾರು? ತಲ್ಲೂರು ದೇಸಾರ್ ಕಾಯ್ಕೊಂಡು ಕೂತಿದ್ದಂತ. ನೀವು ನಿರ್ಭಯದಿಂದ ಏನು ಅವ್ರೇನು ಮಾಡ್ತಾರೆ, ಈಗ ದಿನನಿತ್ಯ ಅಡ್ಡಾಡವ, ಅವ್ರೇನು ಮಾಡ್ತಾರೋ ಬಿಡು ಅಂತ ತಿಳ್ಕೊಂಡು ಒಳಗೆ ಹೋದ. ಹೋಗೋದ್ರೊಳಗೆ ಅವ್ನ ಮಬ್ಬು ಬರುವಂಥದ್ದು ಒಂದು ಕೊಟ್ಟು ಅವ್ನು ದೂರ ಕರ್ಕೊಂಡು ಹೋಗಿ ಅವನ್ನ ತುಂಡು ತುಂಡು ಮಾಡಿ ಒಗದು ಬಂದು ತುಂಡು ಮಾಡಿದ್ದನ್ನು ಮಾಡಿದ್ರು. ಮತ್ತು ಸುದ್ದಿ ಎಷ್ಟು ದಿನ ಎಷ್ಟೋ ತನಕ ಗೊತ್ತಾಗ್ತದೆ. ಬರಲಿಲ್ಲ ಲಿಂಗಪ್ಪ ಬರಲಿಲ್ಲ ಅಂತ ಗೊತ್ತಾದವ್ರ ಸುದ್ದಿ ಬಂತು. ಹಂಗಾರೆ ಲಿಂಗಪ್ಪ ಸತ್ತಿದ್ದು ಸುದ್ದಿ ಮರನೇ ದಿನ ಬೆಳಿಗ್ಗೆ ಬಂದುಬಿಡ್ತು. ಬರೋದ್ರಾಗ ಮಹಾಸ್ವಾಮಿಗೆ ಎಲ್ಲ ಗೊತ್ತಾಗಿತ್ತು, ಮಹಾಸ್ವಾಮಿಗಳಿಗೆ ಇದು ವಿಚಾರ ಗೊತ್ತಾಯಿತು. ಆವಾಗ ಇದು ಸುದ್ದಿ ಗೊತ್ತಾಯ್ತು. ಆದ್ರೆ ಇದು ಹಂಗೆ ನಿಸಿ ಹೋಗಿ ಕೊಡಿಕೈ ಸರ್ಕಾರಕ್ಕೆ ಹೋಗಿ ಗೊತ್ತು. ಯಾವ ಸರ್ಕಾರ? ಅವತ್ತಿನ ದಿನ ಯಾರು ನಮ್ಮ ಇದಕ್ಕೆ ಕೊಲ್ಲಾಪುರ ಸಂಸ್ಥಾನ, ಕೊಲ್ಲಾಪುರಕ್ಕೆ ತಿಳಿತು. ಕೊಲ್ಲಾಪುರದ ತಿಳಿದವರು ಬಡಾಬಡಿ ದೈಸಾರನ್ನ ಹಿಡ್ಕೊಂಬರ್ಲಿಕ್ಕಂತೇಳಿ ಆಗಿನ ಕಾಲಕ್ಕೆ ರೀ ಒಂದಿಷ್ಟು ಸೈನಿಕರನ್ನ ಕರೆದ್ರು. ಏನು ತಲ್ಲೂರು ದೇಸಾರನ್ನ ಕರ್ಕೊಂಡು ಹೋಗಿ ಅವ್ನ ಮುಂದೆ ದೇಹಾಂತ ಶಿಕ್ಷೆ ಕೊಟ್ರಂತ, ಅಂದ್ರೆ ಗಲ್ಲಿ ಏರಿಸಿದ್ರಂತ. ಯಾರನ್ನ? ತಲ್ಲೂರು ದೇಸಾರನ್ನ ಗಲ್ಲಿಗೆ ಏರಿಸ್ತಿದ್ರು. ಇದೆಲ್ಲ ನಡೆದದ ಕರೆ. ಆದ್ರೆ ಇಲ್ಲಿ ಗುರುಗಳು ವಿಚಾರ ಮಾಡಿದ್ರು, ಎಲ್ಲಿ ಅಧರ್ಮ ತಾಂಡವ ಆಡ್ತದೋ, ಎಲ್ಲಿ ಬ್ರಾಹ್ಮಣರು ಯಾಕೆ ನಿತ್ಯ ಕರ್ಮಗಳನ್ನು ಮಾಡ್ಕೊಂಡು ಇರತಕ್ಕಂಥವ್ರು, ಇನ್ನು ಇಲ್ಲಿ ಬ್ರಾಹ್ಮಣರು ವಧೆ ಆತು, ಇನ್ನು ಇಂಥದ್ದು ಈ ಜಗ ಇನ್ನು ಇದು ಮೈಲಿಗೆ ಆತಪ್ಪ, ನಾವಿನ್ನು ಇರಲಿಕ್ಕೆ ಯೋಗ್ಯ ಆಗಲಿಲ್ಲ. ಅದಕ್ಕೆ ಎಲ್ಲ ಕಡೆ ಸುದ್ದಿ ಬಂತು. ಅವಾಗ ಇನ್ನೇನು ಮಾಡೋದು? ಹಂಗೆ ನಿನ್ನ ಇವ್ರದ್ದು ಸರಿಯಲ್ಲ, ಈ ಭೂಮಿಯನ್ನು ಬಿಟ್ಟು ಹೋಗಿ ನಡ್ರಿ ಅಂದ್ರು. ಎಲ್ಲರೂ ಆಗ್ಲೇ ಅಂದ್ರೆ ಒಬ್ರಿಬ್ರು ಅಲ್ಲ, ಇಡೀ ಮುರುಗೋಡನ ಖಾಲಿ. ಒಬ್ಬರು ಇಬ್ರು ಅಲ್ರಿ, ಹೊಂಟು ಬಿಡು ನಡಿ ಅಂತಿಕೊಂಡು ಎಲ್ಲರೂ ಮುರುಗೋಡು ಗಡಿ ದಾಟಿದ್ರು. 1718 ಶಕೆ 1718ಕ್ಕೆ ಅಲ್ಲಿಂದ ಎಲ್ಲರೂ ಜಗ ಬಿಟ್ಟು ಆವಾಗ ದಾರಿ ಒಳಗೆ ಬರ್ತಾ ದೇವಲಾಪುರ ಬೈಲೊಂಗಲ್ ಹತ್ತತ್ರ ದಾರಿ ಒಳಗೆ ಒಂದು ವಸ್ತಿ ಮಾಡ್ಕೋತ ಬಂದು ಮುಂದೆ ದೇವಲಾಪುರಕ್ಕೆ ವಸ್ತಿ ಮಾಡ್ತಾರೆ. ಬೈಲೊಂಗಲಕ್ಕೆ ಬಂದರು, ಬೈಲೊಂಗಲದಿಂದ ದೇವಲಾಪುರಕ್ಕೆ ಬಂದು ವಸ್ತಿ ಮಾಡ್ತಾರೆ. ಅವಾಗ ಬಿಟ್ರು, ಏನು ಕರೆ ಮುರುಗೋಡು ಬಿಟ್ರು. ಆದ್ರೆ ಮುರುಗೋಡು ಬಿಡ್ಲಿಕ್ಕೆ ಕಾರಣಗಳು ಇಷ್ಟ ಇದ್ವು. ಹಂಗಾರೆ ಇದು ಒಂದು ಕಾರಣ ಹೌದು, ಅಷ್ಟು ಇಷ್ಟಲ್ದು ಇನ್ನೂ ಭಾಳ ಕಾರಣ ಇದ್ದು. ಯಾಕಂದ್ರೆ ಜಗತ್ ಕಲ್ಯಾಣ ತುಂಬ್ಯದ. ಜಗತ್ ಕಲ್ಯಾಣಕ್ಕಾಗಿ ನಾವೆಲ್ಲ ಹೇಳ್ತಿರ್ತೇವೆ ನೋಡ್ರಿ. ಹೆಂಗಂದ್ರೆ ರಾಮಚಂದ್ರ ಪ್ರಭು, ನಿಜವಾಗಿ ರಾಮಚಂದ್ರ ತಂದಿಗೇನು ರಾಮಚಂದ್ರ ಪ್ರಭು ಏನು ಮಾತು ಕೊಟ್ಟಿಲ್ಲ. ದಶರಥ ಮಹಾರಾಜಗ ಮಾತು ತಗೊಂಡವ್ರು ಯಾರು ಅಂತ ಕೇಳಿದ್ರೆ ಕೈಕೈ, ಮೂರನೇ ಹೆಂಡತಿ ಮಾತು ತಗೊಂಡಿದ್ಲು. ಅದ್ರೊಳಗೆ ರಾಮನ ಪಾತ್ರ ಇಲ್ಲ. ಆದ್ರೆ ಕೈಕೈ ಬೇಡ್ಕೊಂಡಿದ್ದೇನಪ್ಪ ಅಂತ ಕೇಳಿದ್ರ
ಅವನು ಪಟ್ಟಾಭಿಷೇಕ ಆಗಬಾರ್ದು, ರಾಮಚಂದ್ರನ ಪಟ್ಟಾಭಿಷೇಕ ಆಗಬಾರ್ದು. ಅವನು 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ನನ್ನ ಮಗ ಭರತನ ಪಟ್ಟಾಭಿಷೇಕ ಆಗ್ಬೇಕಂತ ಕೇಳ್ಕೊಂಡ್ಬಿಟ್ಲು. ಹೌದಲ್ರಿ? ಇದು ಹೆಂಗಿದು? ಅವನ್ ತಪ್ಪೇ ಇಲ್ಲ. ಇದ್ರಾಗ ರಾಮಚಂದ್ರ ಪ್ರಭು ಇನ್ನು ಹುಟ್ಟೇ ಇಲ್ಲ, ಅವಾಗ ಮಾತು ಕೊಟ್ಟಿದ್ದವ. ಅಲ್ಲಿಗೆ ಇಲ್ಲಿಗೆ ಏನು ಸಂಬಂಧ? ಆದ್ರ ಅವ ಅಕಸ್ಮಾತ್ ಏನಾದರೂ 14 ವರ್ಷ ವನವಾಸ ನಿಮಿತ್ತ ಮಾಡ್ಕೊಂಡು ಹೋಗೋದೇ ಇದ್ರ, ಇಲ್ಲಿ ಎಷ್ಟೋ ವರ್ಷದಿಂದ ರಾಕ್ಷಸರಿಗೆ ಈ ಕಡೆ ದಕ್ಷಿಣ ಭಾರತ ಅಂತ ಏನದಲ್ರಿ ಇಷ್ಟು ಕೆಟ್ಟಿತ್ತಂತ ಕೇಳಿದ್ರ, ಇಲ್ಲಿ ಅವಾಗ ಕೊಲೆ ಸುಲಿಗೆಗಳು ಎಷ್ಟು ದರೋಡೆ ನಡೀತಿದ್ವು, ಎಂತೆಂಥ ರಾಕ್ಷಸರು ಇದ್ರಂತ ಕೇಳಿದ್ರ ಅವಾಗ. ಇಲ್ಲಿ ಇವೆಲ್ಲ ಈ ಕಡೆ ಬಂದ್ರ ರಾಕ್ಷಸರು, ಮಹಾನ್ ರಾಕ್ಷಸರು ಊರಾಗಿದ್ದು. ಎಲ್ಲ ಗದ 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 ಎದರಬೇಕು. ಹೋಮ ಹವನಗಳಿಲ್ಲ, ಪೂಜೆ ಪುನಸ್ಕಾರ ಇಲ್ಲ. ದೊಡ್ಡ ಹೇಳ್ತಾನೆ ಬಡತನ ಅನ್ನುವಂಥದ್ದು ಆ ನಮೂನಿ. ಈ ಹೊಲ್ದಾಗ ಬೆಳೆದು ಕರೆ ಬೆಳಿ ಮನೆಗೆ ಬರಂಗಿಲ್ಲ. ಅವ್ರು ಬಂದು ರಾಕ್ಷಸರ ದಂಡ ಬಂದು ಅಟ್ಟು ಹೊತ್ಕೊಂಡು ಹೋಗ್ಬಿಡಿದ್ರಿ. ಎಲ್ಲ ರಾಶಿ ಆಗುಮಟ ತಡಿದ್ರು, ರಾಶಿ ತುಂಬಿದ್ರು ಬಂದ್ ಕೂಡ ಅವ್ರಿಗೆ ಎಟ್ಟು ಬೇಕು ಅಟ್ಟು ತೊಗೊಂಡು ಹೋಗ್ಬಿಡುದು. ಉಳಿದಿದ್ದು ಮನೆಗೆ ತೊಗೊಂಡು ಹೋಗ್ಯವು. ಬದುಕ್ಬೇಕು, ಹೆಂಗೋ ಬದುಕ್ತಿದ್ರು ಬಿಟ್ರೆ ಅಂಥ ಕಠಿಣ ಪರಿಸ್ಥಿತಿ. ಈಗ ನಿಮಗೆ ಹೇಳ್ತಿರ್ತ ನೋಡ್ರಿ, ಇಲ್ಲಿಂದ ಎಲ್ಲ ಈ ಕಡೆ ಎಲ್ಲ ರಾಕ್ಷಸರು ಊರ. ಈ ನರಗುಂದ ನವಲಗುಂದ, ನರಂದಾಸುರ ನವಲಂದಾಸುರ ಅಂತ ಇವರಿಬ್ಬರು ರಾಕ್ಷಸರು. ಚಿಕ್ಕುಂಬಿ ಹಿರೇಕುಂಬಾಸುರ ಚಿಕ್ಕುಂಬಾಸುರ, ಎಡಾಸುರ ಬೇಟಾಸುರ, ಇವೆಲ್ಲ ರಾಕ್ಷಸರು ಊರ್ರಿ ಆಗಿನ ಕಾಲದೊಳಗೆ. ರಾಮಚಂದ್ರ ಪ್ರಭು ಬಂದ ಒಂದೊಂದೊಂದೊಂದನ್ನು ಇಲ್ಲಿ ಶುದ್ಧ ಮಾಡ್ಕೋತ ಹೋದ. ಅಲ್ಲೇ ಇಲ್ವಲ ವಾತಾಪಿ ಅನ್ನುವಂಥವ್ರು ಅಲ್ಲಿದ್ದರು. ಅದು ಇವ್ರು ಬರೋಕ್ಕಿಂತ ಮುಂಚೆ ಅಗಸ್ತ್ಯ ಋಷಿಗಳು ಬಂದು ಅವ್ರನ್ನ ಕೊಂದು ಹೋದ್ರು. ಹಂಗ ಮ್ಯಾಲಿಂದ ಮೇಲೆ ಇಲ್ಲಿ ಬಂದು ಈ ಜಗವನ್ನು ಶುದ್ಧ ಮಾಡ್ಕೋತ ಹೋಗ್ಬೇಕಾಗ್ಯದ. ರಾಕ್ಷಸರು ಭಾಳ ಇದ್ರಿ ಈ ಕಡೆ, ಹುಟ್ಟು ಭಾಳ ಆಗಿದ್ರು. ಅವಾಗ ರಾಮಚಂದ್ರ ಪ್ರಭು ಬರೋ ನಿಮಿತ್ತ ಮಾಡಿಕೊಂಡು ಎದಕ್ಕೆ ಬಂದ? ಸೀತಾದೇವಿನ ಹುಡುಕು ನಿಮಿತ್ತ ಮಾಡ್ಕೊಂಡು ಬಂದ ಏನು ಮಾಡಿದ? ಇವ್ರನ್ನಷ್ಟು ಸಂಹಾರ ಮಾಡಿ ಈ ಜಗ ಪರಿಶುದ್ಧ ಮಾಡಿ. ಮತ್ತು ಇನ್ನೊಂದು ಏನಾಗಿತ್ತು ಅಂದ್ರೆ, ಎಷ್ಟೋ ಜನ್ಮದಿಂದ ಋಷಿಗಳು ಕಾಯ್ಕೋತ ಕೂತಿದ್ರಿ ಲಕ್ಷಾನು ವರ್ಷ. ರಾಮಚಂದ್ರ ಪ್ರಭು ಇಲ್ಲಿ ಬರ್ತಾನ, ಅವನು ದರ್ಶನ ತಗೋಬೇಕಂತ ಕಾಯ್ಕೊಂಡು ಕೂತಿದ್ರು. ಅವಾಗ ಆ ರಾಮಚಂದ್ರ ಬಂದು ಬರೀ ಅವ್ರನ್ನ ಗಿಡ ರೂಪದೊಳಗೆ ಕೂತ್ಕೊಂಡು ಅವ್ರನ್ನ ಮುಟ್ತಿದ್ದ. ಕೆಲವೊಬ್ಬರನ್ನ ಸೀತಾ ಅವ್ರು ಹೇಳ್ತಾರ, ಒಂದು ಕಡೆ ಒಂದು ಟೈಮ್ದೊಳಗೆ ಏಕನಾಥ್ ಮಹಾರಾಜರು ಬರ್ದಾರ ಒಂದು ಏನಂದ್ರ, ಉಮಾರಾಮ ಸಂವಾದ ಅಂತ ಒಂದು ಕಡೆ ಬರ್ತದೆ. ಏಕನಾಥ್ ಮಹಾರಾಜರು ಬರ್ದಾರ. ಇಲ್ಲಿ ಯಾವರು? ನಾಸಿಕ, ಚಿತ್ರಕೂಟ, ನಾಸಿಕ ಅಲ್ರಿ ಅದು. ಅಲ್ಲೇನು ಸೀತಾದೇವಿ, ರಾಮಚಂದ್ರ ಪ್ರಭು ಮತ್ತು ಲಕ್ಷ್ಮಣ ಆನಂದವಾಗಿದ್ದರು. ಎಷ್ಟಿದ್ರು ಅಂದ್ರೆ 9 ವರ್ಷ 2 ತಿಂಗಳ ಕಾಲ ಆನಂದವಾಗಿದ್ರು. ನಿಜವಾದ ರಾಮಾಯಣ ಪ್ರಾರಂಭ ಆಗಿದ್ದು ಯಾವಾಗಪ್ಪ ಅಂತ ಕೇಳಿದ್ರೆ, ಖರೆ ರಾಮಾಯಣ ಪ್ರಾರಂಭ ಆಗಿದ್ದ ಅವ್ 14 ವರ್ಷ ಖರೆ, ಆದ್ರೆ ಅಲ್ಲಿ ಕಳೆದಿದ್ದ ಜಾಸ್ತಿ. ಎಲ್ಲಿ? ಚಿತ್ರಕೂಟದೊಳಗೆ ಅಲ್ಲೇ 12 ವರ್ಷ 13 ವರ್ಷ 2 ತಿಂಗಳಲ್ಲಿದ್ದರು. ಕೊನೆಗೆ ಒಂದು ಏನಾತಂದ್ರೆ, ಮಾರೀಚ ಆ ಜಿಂಕಿ ರೂಪದೊಳಗೆ ಬಂದು ಸೀತಾದೇವಿಗೆ ಹೇಳಿದ ತಕ್ಷಣ ರಾಮ ಆ ಜಿಂಕಿ ಬೇಕಂದಾಗ ಆ ಕಡೆ ನಿಮಿತ್ತ ಮಾಡಿ ಕರ್ಕೊಂಡು ಹೋದ. ಈ ಕಡೆ ರಾವಣ ಸೀತಾದೇವಿನ ಅಪಹರಣ ಮಾಡ್ಕೊಂಡು ಹೋದ. ಆ ಕತೆ ಗೊತ್ತದ. ಆ ಅಪಹರಣ ಮಾಡ್ಕೊಂಡು ಹೋದಾಗ ಇವು ಸೀತಾದೇವಿನ ಹುಡುಕಿ ಹೊಡ್ಕೋದು ಸೀತಾ 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 ಅನ್ಕೋತ ಬರ್ಬೇಕಾದ್ರ ಒಂಥರ ಮನುಷ್ಯ ಮಾಡಿದಂಗೆ ಮಾಡ್ತಿದ್ದ, ಅವತಾರಿ ಪುರುಷ ಖರೆ. ಆದ್ರೆ ಏನಾಗ್ತಿತ್ತಂದ್ರೆ, ಬರವ ಸೀತಾ ಅಂತೇಳಿ ಸೀತಾನ ಹುಡುಕ್ಲಿಕ್ಕೆ ಬಂದಾನ. ಈ ಕಡೆ ಒಂದು ಯಾವ್ದಾರು ಗಿಡಕ್ಕೆ ಹೋಗುದು ಸೀತಾ ಅಂತ ಆಲಿಂಗನ ಮಾಡ್ಕೊಳ್ಳೋದು, ಒಂದು ಕಲ್ಲಿಗೆ ಸೀತಾ ಅಂತ ಕಲ್ಲಿಗೆ ಆಲಿಂಗನ ಮಾಡ್ಕೊಳ್ಳೋದು, ಹಿಂಗೆ ಮಾಡ್ತಿದ್ದಂತ. ಕೈಲಾಸದೊಳಗೆ ಕುತ್ಕೊಂಡಂತಹ ಪರಮೇಶ್ವರ ಪಾರ್ವತಿ ವಿಚಾರ ಮಾಡಿದ್ಲು. ಯಾಕಂದ್ರೆ ಇದ್ರೊಳಗೆ ಹೇಳಿದ್ರು, ವಿಷ್ಣುವಿನ ಪರಮ ಗುರು ಯಾರಪ್ಪ, ಗುರುಗಳು ಯಾರಪ್ಪ ಅಂತ ಕೇಳಿದ್ರೆ ಶಿವನ ಗುರುಗಳು ಯಾರಪ್ಪ ಅಂತ ಕೇಳಿದ್ರೆ ವಿಷ್ಣುವಿನ, ಬ್ಯಾರೇ ಇಲ್ಲ. ಇವ 24 ನಾರಾಯಣ 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 ಅಂತ ಯಾರು? ಶಿವ ಅಂತಾನ. ನಾರಾಯಣ ಅಂತಾನಂದ್ರೆ ಓಂ ನಮಃ ಶಿವ ಅಂತೇಳಿ ನಾರಾಯಣ ಅಂತಾನ. ಅವರಿಬ್ರು ಭಯಂಕರ. ವಿಷ್ಣು ಹೃದಯಂ ಶಿವ, ಶಿವ ವಿಷ್ಣು ಹೃದಯಂ ವಿಷ್ಣು ಅಂತ. ಇವ ನಾರಾಯಣ ನಾವ, ಆ ಓಂ ನಮಃ ಶಿವ.
ನೀವು ಇಲ್ಲೇ ನಾರಾಯಣ ನಾರಾಯಣ ಅನ್ಕೋತ ಕೈಲಾಸ ಒಳಗೆ ಕುತ್ಕೊಂಡಾನ, ರಾಮ ರಾಮ ಅನ್ಲಿಕ್ಕತ್ತಾನ. ಆ ಯಾಕೆ ನಾರಾಯಣನ ಒಂದು ಅದ್ಭುತ ರೂಪ ಆ ಎರಡು ಅಕ್ಷರ ಇರ್ತಕ್ಕಂಥ ರಾಮ ಅಂತ. ರಾಮ ನಾರಾಯಣ ಬೇರೆ ಅಲ್ಲ, ಶಬ್ದದೊಳಗೆ ಭಾಳ ಅನ್ನಿಸ್ತದ. ಆದ್ರೆ ಇವ ರಾಮ್ ರಾಮ್ ಅಂತಿರ್ತಾನೆ ಕೈಲಾಸದೊಳಗೆ ಕೂತ್ಕೊಂಡು. ಒಂದಿನ ಆ ಸೀತಾದೇವಿ ಕೇಳಿದ್ಲು, ನೀವು ರಾಮ ರಾಮ ಅಂತಿರಲ್ಲ, ಯಾ ರಾಮ ಅಂತ ಕೇಳಿದ್ರು. ಅವ ನನ್ನ ಒಡೆ ಇದ್ದಾನ, ನನ್ನ ಗುರು ಇದ್ದಾನ, ನನ್ನ ಗುರು ಇದ್ದಾನ. ಅವನ ಏನು ಹಂಗಾರಲ್ಲೇ ಆ ಕೇಳಗಲ್ಲ ಸೀತಾ ಸೀತಾ ಅನ್ಕೋತ ಅಡ್ಡಾಡ್ಲಿಕ್ಕತ್ತಾನಲ್ಲ, ಅವ ಯಾರೋ ಒಂದು ಅವನೇ ನನ್ನ ಗುರು ಅನ್ನು, ಅವನೇ ನನ್ನ ಗುರು, ಅವನು ನನ್ನ ಗುರು ಅಲ್ಲ. ಅವನು ನೋಡಲ್ಲಿ ಹೆಂಗಿದ್ದಾನವ, ಏನು ಕತಿ. ಇಲ್ಲ ಅವ ನನ್ನ ಗುರುನೇ ಇದ್ದಾನ. ಅವಾಗ ಈಕಿ ಪಾರ್ವತಿ ಬಾಯಿ ಅಂದ್ಲು, ಹಂಗಾರ ಒಂದು ಕೆಲಸ ಮಾಡ್ತೇನೆ, ಈಗ ನೀವು ನಿಜವಾಗಿ ಏನು ನಿಮ್ಮ ಗುರುಗಳು ಹೆಂಗಿದ್ದಾರೆ ಅನ್ನೋದನ್ನ ನಾ ತೋರಿಸ್ಕೊಡ್ತೇನಿಲ್ಲ ಅನ್ಲಕ್ಕೆ. ಬ್ಯಾಡ ಮಾರ ತೊಗೊಂಡು ಏನು ಮಾಡ್ತೀಯ ಅದನ್ನು, ನೀ ಸುಮ್ಮನೆ ಇರುವುದು, ಅದೆಲ್ಲ ಸುದ್ದಿಗೆ ಹೋಗ್ಲಿಕ್ಕೆ ಹೋಗ್ಬೇಡ, ಬೆಂಕಿ ಸಂಘ ಮಾಡಬಾರ್ದು, ಸುಮ್ಮನೆ ಇರು ಅಂತ ಹೇಳಿದ್ರು. ಆಕೇನು ಕೇಳಿಲ್ಲ. ಆಕೆ ಅಂದಕ್ಷಣ ತಡಿ ಅಂದ್ಲು. ಬಡ ಬಡ ಏನು ಮಾಡಿದ್ಲು ಅಂದ್ರೆ ಕೆಳಗೆ ಬಂದಾಕಿನ ಒಂದು ಗಿಡದಿಂದ ಹೊರಗೆ ಬಂದಾಕೆ ನಾಥ ಅಂದ್ಲು. ಏನಾಗಿತ್ತಂದ್ರೆ ಸೀತಾದೇವಿ ವೇಷವನ್ನು ಧಾರಣ ಮಾಡ್ಕೊಂಡಿದ್ಲಕ್ಕೆ. ಸೀತಾದೇವಿ ವೇಷ ಹಾಕ್ಕೊಂಡು ಬಂದು ನಾಥ ಅಂದ್ಲು. ಬಂದು ಏನು ಸೀತಾ ಅಂತೀವಿ ಬರ್ಬೇಕಾಗಿತ್ತಲ್ಲ. ರಾಮಂದ, ಅವ್ವ ನನ್ನ ಯಾಕೆ ಆಡ್ತೀವ, ನಾ ಸೀತಾ ಅನ್ವಯ ಹುಡುಕ್ಲಿಕ್ಕತ್ತೇನಿ, ನೀ ಸರಿ ಸೈಡ್ ಸರಿ, ನೀ ಸರಿ ಸರಿ ಬಾಜು ಸರಿ, ನಾ ಮುಂದೆ ಹೋಗ್ಬೇಕಂದ. ಅಲ್ಲೋ ಈಗ ತಾನೇ ನಾ ರಾವಣನ ಕಡೆಯಿಂದ ತಪ್ಪಿಸ್ಕೊಂಡು ಬಂದೇನಿ, ನಾನೇ ಸೀತಾ ಇದ್ದೇನೆ, ನಿಜವಾದ ಸೀತಾ ನಾನೇ ಅಂದ್ಲು. ಅವ್ವ ನೀ ಸರಿವ, ನೀನು ಸುಮ್ಮನೆ ನನ್ನ ಇದನ್ನ ಮಾಡಿ ಕಾಡಿಸ್ಲಿಕ್ಕೆ ಹೋಗಬೇಡ. ಅವಾಗಂದ್ಲು, ಮತ್ತೆ ಹಿಂಗ್ಯಾಕೆ ಹಿಂಗೆ ಮಾಡ್ಲಿಕ್ಕತ್ತಾನ, ನಾಟಕ ಮಾಡ್ಲಿಕ್ಕತ್ತಾನಲ್ಲ, ಸೀತಾ ಸೀತಾ ಅನ್ಕೊಂಡು ಅಲಿಂಗನ ಮಾಡ್ಕೊತ ಅಡ್ಡಾಡ್ಲಿಕ್ಕತ್ತಾನಲ್ಲ, ಇದು ಹೆಂಗ ಅಂತ ಕೇಳಿದಾಗ ಅವಾಗ ಅವನ ಕ್ಷಣ ಪಾರ್ವತಿಗೆ ಅಸಹ್ಯ ಆಗ್ತದೆ. ಇಂಥ ಜ್ಞಾನ ಇದು ಹಿಂಗ್ಯಾಕೆ ಆತಿದು. ಅವಾಗ ಅಲ್ಲೋ ರಾಮ ತನ್ನ ಮತ್ತೆ ಮೂಲ ರೂಪಕ್ಕೆ ಬಂದು, ರಾಮ ಅಲ್ಲೋ ಮತ್ತೆ ನೀನು ಈ ರೀತಿ ಮಾಡೋದೇ ಕಾರಣ ಏನು ಅಂತ. ಇದು ದೈವ ರಹಸ್ಯದವ, ಇದನ್ನು ಹೇಳಲಿಕ್ಕೆ ಆಗಂಗಿಲ್ಲ. ಹಂಗಂದ್ರೇನು ಹೆಂಗಂದ್ರೇನು ನನಗೇನು ಅರ್ಥ ಆಗಲಿಲ್ಲ. ಇಲ್ಲ ತಾಯಿ, ನಾ ಅದನ್ನು ನಿನಗೆ ಹೇಳಲಿಕ್ಕೆ ಆಗಂಗಿಲ್ಲ. ಯಾಕೆ ಈಗ ನೀನು ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದು, ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದು, ಹೀಗಾಗಿ ಆ ರಹಸ್ಯವನ್ನು ನಿನಗೆ ಹೇಳಲಿಕ್ಕೆ ನೀನು ಸಿದ್ಧಲ್ಲ. ನೀನು ಯಾಕೆ ನೀನು ಇಲ್ಲಿ ದೈವಿ ನನ್ನ ಕೆಲ್ಸಕ್ಕೆ ಬಂದಿದ್ರ, ನಿಜವಾಗಿ ಕೇಳಬೇಕಂತ ಏನಾರು ಬಂದಿದ್ರ ಹೇಳ್ತಿದ್ದೆ. ಆದ್ರೆ ಇದು ನೀ ನನ್ನ ಪರೀಕ್ಷಾರ್ಥಕ್ಕೆ ಬಂದು, ಮತ್ತು ಹಿಂಗಾಗಿ ಇದನ್ನು ನಿನಗೆ ಹೇಳಲಿಕ್ಕೆ ಆಗಂಗಿಲ್ಲ. ಈ ಹೇಳು ಸಮಯನೂ ಅಲ್ಲ, ನೀ ಅದಕ್ಕೆ ಯೋಗಿತಾನೂ ಇಲ್ಲ ಅಂದ್ಬಿಡ್ತಾನೆ. ಅವಾಗ ಆಕಿಗೆ ಪಶ್ಚಾತ್ತಾಪ ಆಗ್ತದೆ. ಅಲ್ಲೋ ಎಂಥ ಮಾತು ಹೇಳಿದಪ್ಪ, ಅಗೋ ಆತು ತಗೋ, ನಂದು ತಪ್ಪಾತು, ನಿಜವಾದ ಕಾರಣ ಹೇಳು ಅಂದಾಗ ಅವಾಗ ರಹಸ್ಯವನ್ನು ಆ ತಾಯಿ ಮುಂದೆ ಬಿಡಿಸಿ ಹೇಳ್ತಾನ. ಅವ್ವ, ನಾನು ಮತ್ತು ನನ್ನ ಭಕ್ತರು ಇಬ್ಬರು ಎಂದೂ ಬೇರೆ ಅಲ್ಲ. ದೀಪ ಮತ್ತು ದೀಪದ ಪ್ರಭೆ, ದೀಪದ ಛಾಯೆ ಬೆಳಕು ಬರ್ತದಲ್ಲ, ಬೆಳಕ ಮತ್ತು ದೀಪ ಬೇರೆ ಬೇರೆ ಇರ್ತಾವ. ಹೂವು ಮತ್ತು ಹೂವಿನ ಸುಗಂಧ ಬೇರೆ ಬೇರೆ ಇರ್ತಾವ. ಎರಡು ಹೆಂಗೆ ಒಂದವನು ಹಂಗೆ ನಾನು ಮತ್ತು ನನ್ನ ಭಕ್ತರು ಒಂದವ. ನಾನು ನನ್ನ ಭಕ್ತರು ಬೇರೆ ಅಲ್ಲ. ಹೀಗಾಗಿ ನನ್ನ ಭಕ್ತರನ್ನ ಯಾವತ್ತೂ ನನ್ನ ಅಂತರಂಗದೊಳಗೆ ಅವ್ರನ್ನಿಟ್ಟು ಪೂಜಾ ಮಾಡ್ತಿರ್ತೀನಿ. ಅವರು ನನಗೆ ಯಾವತ್ತೂ ನಾ ಮಹಾಪುರುಷ ಆದ್ರೆ ಅವರು ಸ್ತ್ರೀ ರೂಪದಾಗಿರ್ತಕ್ಕಂಥ ನನ್ನ ಸಂಗಾತಿ, ನನ್ನ ಸ್ನೇಹಿತರವರು, ನನ್ನವರೇ ಅನ್ನುವಂಥ ಭಾವದೊಳಗೆ ಅವ್ರನ್ನ ನೋಡ್ತಿರ್ತೇನೆ. ಹೀಗಾಗಿ ನಾವು ಇಬ್ಬರೂ ಬೇರೆ ಅಲ್ಲ, ಒಂದೇ ನಾವು. ನಾನು ಪುರುಷ, ಆಕೆ ಪ್ರಕೃತಿ ಅನ್ನೋ ರೀತಿ ಒಳಗೆ ಶಿಷ್ಯರನ್ನ ನಾ ಯಾವತ್ತು ನೋಡು, ಎಷ್ಟೋ ಸಾರಿ ಬೇಕಾದ್ರೆ ಕೇಳಲ್ಲಿ ಲಕ್ಷ್ಮಣ ಇರ್ತಾನೆ. ಲಕ್ಷ್ಮಣನ್ನ ಎಷ್ಟೋ ಸಲ ಸೀತಾ ಅಂತ ಅಪ್ಕೊಂಡಿದ್ದದ ಕೇಳೋನು. ಹೌದು, ಹಂಗಾಗಿ ಇಲ್ಲೆಲ್ಲ ಸಾಧು ಸಂತರಿದ್ದಾರ, ಅವ್ರ ನನ್ನ ಸ್ವರೂಪರೇ. ನಾನು ಅವ್ರ ರೂಪದ ಅವ್ರಿಗೆ ಮುಕ್ತಿ ಕೊಡ್ಲಿಕ್ಕೆ ಬಂದೇನೆ. ನೋಡು ಇವ್ರು ಇಂಥ ಋಷಿಗಳು, ಇವ್ರು ಇಂಥವ್ರು ಅಂತ ತಿಳ್ಕೊಂಡು ಅಲ್ಲೇ ಎಲ್ಲರನ್ನು ಭೇಟಿ ಮಾಡಿಸ್ತಾನ. ಭೇಟಿ ಮಾಡಿಸಿದಾಗ ತಾಯಿಗೆ ಆನಂದ ಆಗ್ತದೆ. ನಾನು ತಪ್ಪು ಅರ್ಥ ಮಾಡ್ಕೊಂಡಿದ್ದೆ, ಆಯಿತು ಅಂಥೇಳಿ ಮುಂದೆ ನಮಸ್ಕಾರ ಮಾಡಿ ಹೋದ್ಲು. ಅದು ಉಮಾ ರಾಮ ಸಂವಾದ ಅಂತ ತಿಳ್ಕೊಂಡು ಏಕನಾಥ್ ಮಹಾರಾಜ ರಾಮಾಯಣದೊಳಗೆ ಇದನ್ನು ಬರ್ದ. ಇದನ್ನು ಯಾಕೆ ಹೇಳಿಕೊಂಡೆ ಅಂತ ಕೇಳಿದ್ರೆ, ಮುಂದೆ ರಾಮ ಅಲ್ಲಿ ಹೋದ, ರಾವಣನ ಕೊಂದ, ಅದ ಕಥೆ ಅದ. ಇದನ್ನು ಯಾಕೆ ಹೇಳಿದೆ ಅಂದ್ರೆ ಇದೊಂದು ನಿಮಿತ್ತ ಅಷ್ಟ. ರಾಮಚಂದ್ರ ಪ್ರಭು ಕಾಡಿಗೆ ಬಂದಿದ್ದು ಹೆಂಗೆ ಕಾರಣ ಅದನೋ ಹಂಗೆ ಚಿದಂಬರ ಮಹಾಸ್ವಾಮಿಗಳು
ಮುರುಗೋಡು ಬಿಟ್ಟಿದ್ದು ಒಂದು ನಿಮಿತ್ತ ಮಾಡಿಕೊಂಡು, ಇಲ್ಲೆಲ್ಲ ಧರ್ಮ ಸೂಕ್ಷ್ಮಗಳಂತ ಬರ್ತಾವ್ರಿ. ಅಲ್ಲಿ ಆ ನಿಮಿತ್ತ ಮಾಡಿಕೊಂಡು 1718 ಮುರುಗೋಡು ಬಿಟ್ಟರು. ಅಲ್ಲಿಂದ ಬಿಟ್ಟು 1720ಕ್ಕೆ ದೇವಲಾಪುರಕ್ಕೆ ಬರ್ತಾರೆ. ಅಂದ್ರೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಓಡಾಡಿ ದೇವಲಾಪುರಕ್ಕೆ ಬಂದು ನಿಂದಿರ್ತಾರ. ದೇವಲಾಪುರದೊಳಗೆ ಆಗಿನ ಕಾಲ ಹೆಂಗೆ ಪರಿಸ್ಥಿತಿ ಗಂಭೀರ ಆಗಿತ್ತಪ್ಪ ಅಂತ ಕೇಳಿದ್ರೆ ಎಲ್ಲ ಕಡೆ ಬರಗಾಲ, ದೊಡ್ಡ ಬರಗಾಲ, ಚಂದಾಗ ನೀರಿಲ್ಲ, ಏನೂ ಇಲ್ಲ. ಅಲ್ಲೇ ಒಂದು ಆಗಿನ ಕಾಲ ಹೆಂಗಿದ್ರೆ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇತ್ತಂತೆ. ಒಂದು ಹೊತ್ತರ ಊಟ ಸಿಕ್ಕರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇತ್ತು. ಅವಾಗ ಇವ್ರನ್ನೆಲ್ಲ ಕರ್ಕೊಂಡು ಎಲ್ಲಿ ಹೋಗೋದಪ್ಪ ಅಂತಕೊಂಡು ಹಂಗೆ ಹೊಂಟಿದ್ರಂತ. ಅವಾಗ ಇನ್ನೊಂದು ಏನಾಗಿತ್ತಂದ್ರೆ ಆಹಾರ ಇಲ್ದಂಗೆ ಎಷ್ಟೋ ಮಂದಿ ಸಾಯ್ತಿದ್ರಂತ. ನಿಜವಾದ ಬರಗಾಲ ಇತ್ತು ಅವಾಗ. ಬರಗಾಲ ಅಂತಿದ್ದ ಬರಗಾಲ ಇಲ್ಲ. ಅಂಥ ಬರಗಾಲದೊಳಗೆ ಚಿದಂಬರ ಮಹಾಸ್ವಾಮಿಗಳು ದೇವಲಾಪುರಕ್ಕೆ ಬಂದರು. ಮತ್ತು ಅವ್ರು ಎಲ್ಲಿ ಬಂದು ಕೂಡಿದ್ರು ಸಾವಿರಾರು ಮಂದಿ, ಅಲ್ಲೇ ಒಬ್ರಿಬ್ರು ಅಲ್ರಿ, ಸಾಕಷ್ಟು ಮಂದಿ. ಅವಾಗ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಲ್ಲೇ ಒಂದು ಯಾವ್ದು ದೇವಲಾಪುರ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂಗಿತ್ತು. ಬರಗಾಲ, ಮ್ಯಾಲ ನೀರುಗಳೇ ಇಲ್ಲ, ಊರಾಗ ಒಂದ ಬಾವಿ ಅದ, ಒಂದ ಬಾವಿ. ದೇವಲಾಪುರದೊಳಗೆ ಇವತ್ತರ ಮಟ್ಟ ನೋಡ್ಬೇಕು, ಒಂದು ಬಾವಿ ಅದ. ಆ ಬಾವಿ ಅದು ಯಾವತ್ತು ಅದು ಹೆಂಗಂದ್ರೆ ನೀರು ಸದಾಕಾಲ ನೀರದ, ನೀರಿತ್ತಲ್ಲಿ ಆಗಿನ ಕಾಲದೊಳಗೆ. ಆದ್ರೆ ಜನ ಜಾತ್ರೆ ಮತ್ತು ಅದು ಸಾಕಾಗ್ಬೇಕಲ್ರಿ, ಸ್ನಾನಕ್ಕೂ ಅದ, ಕುಡಿಲಿಕ್ಕೂ ಅದ, ಎಲ್ಲ ಭಯಂಕರ. ಬರೇ ಮಹಾಸ್ವಾಮಿಗಳು ಒಂದಿನ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಹೇಳಿದ್ರು, ಅವ ನೋಡು ನೀರು ಅನ್ಲಿಕ್ಕತ್ತಾರ, ನೀನು ಯಾವತ್ತೂ ಕಡಿಮೆ ಮಾಡಿಬಿಡ್ವಾ, ಸ್ವಲ್ಪ ಮ್ಯಾಲ ಬಂದ್ರೆ, ಪೂರ ಕೆಳಗಿದ್ದಿ, ಸ್ವಲ್ಪ ಮ್ಯಾಲಕ್ಕೆ ಕೂತಾರ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ, ಅವ ಬಾ ಅಂತಂದ ತಕ್ಷಣ ಮಹಾಸ್ವಾಮಿ ಬರೀ ಸಂಕಲ್ಪ ಮಾತ್ರದಿಂದ ಬಾವಿ ನೀರು ಮ್ಯಾಲ ಬಂದ್ಬಿಡ್ತಾನೆ, ತುಂಬಿತು, ತುಳ್ಕ್ಯಾಡ್ಲಿಕ್ಕತ್ತ. ಅವಾಗೂ ಅಲ್ಲ ಅವತ್ತಿಂದ ಮತ್ತೆ ಏನು ಮಾಡುದು ಅಂತಂದು ಕೇಳಿದ್ರೆ ಮಹಾಸ್ವಾಮಿ ಇದ್ದಲ್ಲೇ ಇದಕ್ಕೇನು ಕೊರತಿಲ್ಲ ಇಲ್ಲ. ಎಲ್ಲಿಂದ ಹೆಂಗೆ ಬರ್ತಿತ್ತು ಏನು, ಇದು ವಿಚಿತ್ರ ಜಗತ್ತು. ಅವಾಗ ಎಲ್ಲರಿಗೂ ಆನಂದ ಆತು. ಎಲ್ಲರೂ ಬರೋರು ಮಹಾಸ್ವಾಮಿ ಹತ್ರಕ್ಕೆ ಸಿಗುದು ಏನಪ್ಪ ಅಂತ ಕೇಳಿದ್ರೆ ನುಚ್ಚು ಬಕ್ರಿ. ಅದು ಏನು ಸಾಕಷ್ಟು ನಡೀತಿತ್ತು. ತಿನ್ನೋರು, ನೀರು ಕೊಡೋರು, ಸ್ವಾಮಿ ಲೀಲೆಗಳನ್ನು ಸಾಕಷ್ಟು ಮಂದಿ ನೋಡ್ತಿದ್ರು, ನೋಡ್ಕೊಂಡು ಹಂಗೆ ಕಳೀತಿದ್ರು. ಮುಂದೆ ಒಂದಿನ ಈ ಒಂದು ಇಬ್ರು ಆ ಕೊಂಕಣ ಅಂದ್ರೆ ಗೋವಾದ ಕಡೆಯಿಂದ ಒಂದಿಷ್ಟು ಉಡಾಳ ಬ್ರಾಹ್ಮಣರು ಬಂದಿದ್ರು, ಮಂಗ್ಯ ವಯಸ್ಸಿನ ಹುಡುಗರು ಬ್ರಾಹ್ಮಣರು ಬಂದಿದ್ರು. ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸ್ವಾಮಿ ಹತ್ರಕ್ಕೆ ಏನೇನೋ ವಿದ್ಯೆಗಳವ, ಸತ್ವಗಳವ, ಅವ್ನು ಹೆಂಗಾರ ಮಾಡಿ ಹರಣ ಮಾಡ್ಬೇಕಂತ ಬಂದಿದ್ರು. ಅವಾಗ ಸ್ವಾಮಿ ಅವ್ರು ಬಂದ ತಕ್ಷಣ ಬರ್ರಿ ಒಂದು ಕೆಲಸ ಮಾಡ್ರಿ, ಬಂದಿರಿಪ್ಪ, ಭಾಳ ದಣ್ಕೊಂಡು ಬಂದಿರಿ, ಮೊದಲ ಸ್ನಾನ ಸಂಧಾನ ಮಾಡ್ಕೊಂಡು ಮೊದಲು ಊಟ ಮಾಡ್ರಿ ಅಂದ ತಕ್ಷಣ ಆಯ್ತು ಅಂದ್ಕೊಂಡು ಊಟಕ್ಕೆ ಕೂದ್ರು. ಊಟಕ್ಕೆ ಕೂತು ಅಲ್ಲೇ ಏನು ಹಾಕುದ್ರಿ, ಇದ್ದಿದ್ದೇನು ಅವ್ರ ಕಡೆ ನುಚ್ಚು ಬಕ್ರಿ ಬಿಟ್ರಿ ಏನು ಇಲ್ಲೇ ಇಲ್ಲ. ನುಚ್ಚು ಬಕ್ರಿ ಹಾಕಿದ್ರು. ಅವಾಗ ಅಂದ್ರು, ಏನ್ರಿ ದೀಕ್ಷಿತ್ರೆ, ನಿಮ್ಮ ಹತ್ರಕ್ಕೆ ಬಂದ್ರೆ ಮೃಷ್ಟಾನ ಭೋಜನ ಸಿಗ್ತದನ್ನುವಂತ ಇಚ್ಛಾಕ್ ಬಂದೇವಿ, ಇದು ನಾಯಿ ತಿನ್ನು ಆಹಾರ ಹಾಕಿರಿಲ್ಲ ನಮ್ಗೆ ಅಂದ ತಕ್ಷಣ ಆ ಎಲಿಗಳನ್ನು ಸಾಡಿ ಸರಿಸಿದ್ರಂತ. ಈ ನಾಯಿ ತಿನ್ನು ಆಹಾರವನ್ನು ನಾವು ನುಚ್ಚು ಬಕ್ರಿ ತಿನ್ನಂಗಿಲ್ಲ ಅಂದ್ರಂತ ಅವ್ರು. ಅವಾಗ ದೀಕ್ಷಿತರಂದ್ರು, ಅಪ್ಪ ಇದು ಮಹಾಪಾಪ, ಹಂಗ ಅನ್ನವನ್ನು ಸರ್ವತಾ ಅಳೆಯಬಾರದು, ಅನ್ನ ಪರಬ್ರಹ್ಮದಪ್ಪ, ಈ ಅನ್ನನೇ ಇಡೀ ಎಲ್ಲ ದೇವಾನ ದೇವತೆಗಳಿಗೆ ಸಹಿತ ಈ ಅನ್ನದ ಬಗ್ಗೆ ಅನ್ನ ಬ್ರಹ್ಮ ಅಂತ ಹೊಗಳ್ತದಪ್ಪ, ಅಂಥದ್ದು ಈ ಅನ್ನವನ್ನು ದೂರ ಮಾಡಬೇಡ್ರು ಅಂತಂದಾಗ ಅವಾಗ ಹಂಗೆ ಮಾಡಬೇಡ್ರಿ, ದಯವಿಟ್ಟು ಊಟ ಮಾಡ್ರಿಪ್ಪ ಅಂತ ತಿಳ್ಕೊಂಡು ಹೇಳಿದರು. ಅವಾಗ ನೀನು ದೊಡ್ಡವನಂತ ತಿಳ್ಕೊಂಡು ಬಂದ್ರೆ ಇಲ್ಲಿ ನಮಗೆ ಇವತ್ತು ಮೃಷ್ಟಾನ್ನ ಭೋಜನ
ಸಿಗ್ತದಂತ ತಿಳ್ಕೊಂಡು ನಿಮ್ಮ ಕೀರ್ತಿಯನ್ನು ಕೇಳಿ ನಾನು ದೂರಿಂದ ಬಂದಿದ್ವಿ. ಭಾಳ ದಿನದಿಂದ ನಮಗೊಂದು ಆಸೆ ಇತ್ತು. ಅಂತ ಊಟ ಹಾಕ್ತೀನಿ ಅಂತ ನಾ ಇಲ್ಲಿ ಬಂದೆ. ಏನಿದು ಬೇಕಂತ ಅವ್ರನ್ನ ಅಪಮಾನ ಮಾಡುವಂಥ ವಿಚಾರ ಇಟ್ಕೊಂಡೆ. ಯಾಕೆ ಇಲ್ಲಿ ಸಿಗೋದು ಇದು ನುಚ್ಚು ಬಕ್ರೆ ಬಿಟ್ಟರೆ ಬ್ಯಾರೆ ಇವಂಗೆ ಏನು ಕೊಡು ಹೋಗ್ತಾ ಇಲ್ಲ. ಮತ್ತು ಇವನಲ್ಲಿ ದೈವತ್ವ ಅದ ಅನ್ಲಿಕ್ಕೆ ಏನು ಗ್ಯಾರಂಟಿ? ಸುಳ್ಳ ಅಂತೇಳಿ ಮತ್ತು ಜಗತ್ತಿನ ತುಂಬ ಈ ಈ ಅನ್ನ ಇಂಥ ನುಚ್ಚು ಬಕ್ರೆ ಅನ್ನ ಹಾಕಿ ಹಿಂಗೆ ಹೇಳ್ಕೊತ ಹೋಗ್ಬಿಡವ್ರು ನಾವಿನ್ನ. ಚಿದಂಬರ ಮಹಾಸ್ವಾಮಿ ಹತ್ರಕ್ಕೆ ಹೋದ್ರ ನುಚ್ಚು ಬಕ್ರೆ ಗತಿ ಅಂತ ತಿಳ್ಕೊಂಡು ನಾವು ಹಿಂಗೆ ಹೇಳ್ಕೊತ ಹೋಗ್ತೇವೆ ಅಂದ್ರು. ಹಂಗ ಆಗಿಂದಾಗ ಅದನ್ನು ಬೊಗಣೆ ಸರಿಸಿದ್ರು, ಎಲಿ ಸರಿಸಿದ್ರು, ಎದ್ದ ಬಿಟ್ರು. ಎದ್ದು ಹೋಗೇ ಬಿಟ್ರು ಅವ್ರು. ಅಲ್ಲೇ ಒಂದು ಹನುಮಪ್ಪನ ಗುಡಿ ಇತ್ತು. ಹನುಮಪ್ಪನ ಗುಡಿ ಹತ್ರಕ್ಕೆ ಹೋದ್ರು, ಗುಡಿ ಒಳಗೆ ಮಲಗಿದ್ರು. ಆದ್ರೆ ಇಲ್ಲಿ ಅನ್ನ ಇದನ್ನು ತಿರಸ್ಕಾರ ಮಾಡಿ ಹೋಗ್ಯಾರ. ಸ್ವಾಮಿ ಮಾತನ್ನು ತಿರಸ್ಕಾರ ಮಾಡಿ ಹೋಗ್ಯಾರ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಒಂದು ಕೆಟ್ಟ ಸಮಯ ಅಂತ ಬಂತು ಅಂದ್ರೆ ಅದು ಮನುಷ್ಯನ ಕಡೆಯಿಂದ ಏನೇನು ಮಾಡ್ತದ ಗೊತ್ತಿಲ್ರಿ. ಆ ಕೆಟ್ಟ ಸಮಯನ ಹಂಗಿರ್ತದ. ಹಿರಿಯರ ಮಾತು ಕೇಳಂಗಿಲ್ಲ. ಅದಕ್ಕೆ ಕೆಲವೊಂದು ಕಡೆ ಪದ್ಧತಿ ಇದಾವೆ. ಈಗ ಏನೋ ಸಿಟ್ಟಿನ ಬರ್ದಾಗ ಎಲ್ಲ ಹೊಂಟ್ರಿ, ನಾ ಹೋಗಿ ಬರ್ತೇನೆ ಅಪ್ಪ ಒಂದು ಸ್ವಲ್ಪ ಊಟ ಮಾಡಿ ಹೋಗು ಅಂತ ತಿಳ್ಕೊಡ್ರಿ. ಸುಮ್ಮನೆ ಒಂದು ತುತ್ತು ಊಟ ಮಾಡಿ ಹೋಗ್ಬೇಕು, ಊಟ ಮಾಡ್ಲಾರ್ದು ಹೋಗ್ತಕ್ಕದ್ದಲ್ಲ. ಹಾಗೆ ಹೋಗಿದ್ದು ಗ್ಯಾರಂಟಿ ಮುಂದಿಂದ ಅನಾಹುತನ ಅದಂತ ಗ್ಯಾರಂಟಿ. ಅವೆಲ್ಲ ಸೂಚನೆಗಳು ಗೊತ್ತಾಗ್ತಾವ. ಆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬಂತು. ಅವಾಗ ಇನ್ನೇನು ಹೊಂಟಾಗ ಒಬ್ಬಗೆ ಇಬ್ಬರಿಗೆ ಏನಾತಂದ್ರೆ ಈ ದೇಹದ ಮೇಲೆ ಭಾವನೆ ಇಲ್ದಂಗಾತು. ಈ ಸೆರೆ ಕುಡುಕರಂಗ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲೇ ಗಣ 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 ತಿರ್ಕಾಡ್ಕೋತ ಈ ಹುಚ್ಚು ದೆವ್ ಬಂದಂಗೆ ದೆವ್ ಬಡ್ಕೋತಾರಲ್ಲ, ಅವ್ರು ಏನು ಮಾಡ್ಲಿಕ್ಕಂದ್ರೆ ತಮ್ಮ ತಾವು ಬಡ್ಕೊಳಿಕತ್ರ. ಇನ್ನೂ ಪರಿಸ್ಥಿತಿ ಹೆಂಗೆ ಬಂತಂದ್ರೆ ಮೈ ಮೇಲಿನ ಅರ್ಬಿ ಹರಿದ್ರು, ತಮ್ಮ ಅರ್ಬಿ ತಾವ ಹರ್ಕೊಂಡು ಆಮೇಲೆ ತಮ್ಮದು ತಾವ ಕುಡಿಲಿಕ್ಕತ್ರ, ತಮ್ಮ ಮೂತ್ರವನ್ನು ತಾವ ಕುಡಿಲಿಕ್ಕತ್ರಂತ. ಒಂಥರ ಒಳಗೆ ದೆವ್ ಹೊಕ್ಕಂಗ ಮಾಡ್ಲಿಕ್ಕತ್ರಂತ. ಅವಾಗ ಮೈ ಮೇಲೆ ಅರ್ವಿ ಹರಿದ್ರು. ಸಿಕ್ಕರು ಕಲ್ಲುಗಳನ್ನು ಒಗೆಯುತ್ತಾ ಆ ಬೈಯುತ್ತಾ ಅಡ್ಡಾಡ ಹತ್ತಿದ್ರು. ಈ ತ್ರಾಸಕ್ಕೆ ಜನಕ್ಕೆ ಇನ್ನಿದು ಏನು ಆ ಹೊರಗೆ ಬಂದಾಗಿದ್ದ ಚಾಲು ಆಯ್ತು ಇವ್ರಿಗೆ. ಅವಾಗ ಇವ್ರನ್ನ ಏನು ಮಾಡಿದ್ರು ಅಂದ್ರೆ ಬಡ ಊರ್ ಮಂದೆಲ್ಲ ಹಿಡ್ಕೊಂಡು ಹೋಗಿ ಆ ಏನು ಹನುಮಪ್ಪನ ಗುಡಿ ಇತ್ತು ಆ ಕಂಬಕ್ಕೆ ಕಟ್ಟಿ ಹಾಕಿದ್ರು. ಕಂಬಕ್ಕೆ ಕಟ್ಟಿ ಹಾಕ್ಬಿಟ್ರು. ಇದೆಲ್ಲ ಎದರಿಂದ ಆಯ್ತ್ರಿಪ್ಪ? ಇಷ್ಟೆಲ್ಲ ಎದಕ್ಕೆ ಆತಂದ್ರೆ ಅನ್ನ ನಿಂದನ ಮಾಡಿದ್ದಕ್ಕೆ. ಅನ್ನ ತುಳಿದ್ರ ಅನ್ನವನ್ನು ಅದು ನೋಡಿ ಬಿಟ್ಟು ಎದ್ದು ಹೋಗ್ಯಾರ, ಊಟ ಮಾಡ್ಲಾರ್ದು ಹೋಗ್ಯಾರ. ಅಪ್ಪ ಇದು ಭಗವಂತನ ಸ್ವಾಮಿ ಎಷ್ಟು ತರ ಹೇಳ್ಯಾರ. ತಡಿಲಿಕ್ಕಾಗ್ಲಿಲ್ಲ. ಏನಾಗಿತ್ತು ಅಂದ್ರೆ ಈ ಪ್ರಕಾರ ಆ ಸ್ನೇಹಿತರ ದುರಸ್ತಿ ಇನ್ನು ಇಬ್ರು ಬ್ರಾಹ್ಮಣರು ಇದ್ರಲ್ಲ, 4 ಮಂದಿ ಒಳಗೆ ಇಬ್ರಿಗೆ ಹಂಗಾತು. ಇವ್ರಿಬ್ರನ್ನ ಕಟ್ಟಿ ಹಾಕಿದ್ರು. ಈ ಇಬ್ರೇನು ಉಳಿದಿದ್ರಲ್ಲ ಇವ್ರು ಹೋಗಿ ಇದೆಲ್ಲ ಯಾಕಾತು? ಇದು ಆಗಿದ್ದು ತಪ್ಪಾಗಿದ್ದ ಖರೆ ಅಂತಿಕೊಂಡು, ಇದು ನಮ್ಮಿಂದನ ತಪ್ಪಾಗ್ಯದ, ಇದನ್ನ ಹೆಂಗಾರ ಮಾಡಿ ಕ್ಷಮಾ ಮಾಡಿದ್ರೆ ಕೇಳಿದ್ರ ಆತು ಅಂತಿಕೊಂಡು ಸೀದಾ ಮಹಾಸ್ವಾಮಿ ಹತ್ರಕ್ಕೆ ಬಂದರು. ಸ್ವಾಮಿ ಹತ್ರಕ್ಕೆ ಬಂದರು, ಅಳ್ಳಿಕತ್ರು. ಅಪ್ಪ ನಾವು ತಪ್ಪು ಮಾಡ್ಯವಪ್ಪ, ನಾವು ನಿಮ್ಮನ್ನ ಹೇಳ್ದೆ ನಿಮ್ಮನ್ನ ನಿಂದನ ಮಾಡ್ಬೇಕಂತ ಬಂದಿದ್ವಿ, ನಿಂದನ ಆತು, ಅದಕ್ಕೆ ನಾವು ಅನ್ನ ನಿಂದನ ಮಾಡೇವಿ, ಅದಕ್ಕೆ ಈಗ ಅಪರಾಧ ಕ್ಷಮಾ ಮಾಡ್ರಿ. ಯಾಕಂದ್ರೆ ಇದೆಲ್ಲ ಪರಿಸ್ಥಿತಿ ಆಗಿದ್ದೆಲ್ಲ ಹೇಳಿದ್ರೆ ಹಿಂಗೆ ಆಗ್ಯದ. ಅದಕ್ಕೆ ದಯವಿಟ್ಟು ನನ್ನ ತಮ್ಮಂದ್ರು ಆ ಇಬ್ರನ್ನ ಕಟ್ಟಿ ಹಾಕ್ಯಾರ, ಅವ್ರು ಈ ರೀತಿ ಮಾಡ್ಲಿಕ್ಕತ್ತಾರ, ಹೆಂಗಾರ ಮಾಡಿ ದಯವಿಟ್ಟು ಇವ್ರನ್ನ ಕಾಪಾಡು, ಅವ್ರಿಗೆ ಮತ್ತೆ ಮರಳಿ ಈ ಕಡೆ ಹೆಸರ ಕೊಡು, ಯಾಕೆ ಹೆಸರಿಲ್ದಂಗೆ ಹುಚ್ಚುಚ್ರಂಗೆ ಮಾಡ್ಲಿಕ್ಕತ್ಬಿಟ್ಟಾರ ಅಂತಂದಾಗ ಅವಾಗ ಆಯಿತು ಅಂಥೇಳಿ ಮಹಾಸ್ವಾಮಿ ಮತ್ತೆ ಕರುಣಾಮೂರ್ತಿಯ ಸ್ವಾಮಿ ಅವಾಗ ಅವ್ರಿಗೆ ಹೇಳಿದ್ರು, ಕಂಬದನ್ನು ಬಿಚ್ಚಿ ಅವರಿಗೆ ಸ್ನಾನ ಮಾಡಿಸಿ, ಮೊದಲು ಅವ್ರನ್ನ ಕಂಬದಿಂದ ಉಚ್ಚ್ರಿ, ಅವ್ರಿಗೆ ಸ್ನಾನ ಮಾಡಿಸ್ರಿ, ಸ್ನಾನ ಮಾಡಿಸಿ ಅವರನ್ನ ಆ ಹನುಮಂತ ದೇವರ ಪಾದಗಳ ಮೇಲೆ ಹಾಕಿ ಅವರ ಕಡೆಯಿಂದ 100 ಪ್ರದಕ್ಷಿಣೆಗಳನ್ನು ಹಾಕಿಸಿ ಈ ರೀತಿ 3 ದಿನಗಳ ಕಾಲ ಮಾಡಬೇಕು. ದಿನಕ್ಕೆ 100 ಪ್ರದಕ್ಷಿಣೆ ಹಾಕಿಸ್ಬೇಕಂದ್ರೆ ಇವರು ಹಾಕಬೇಕಲ್ಲ, 100 ಪ್ರದಕ್ಷಿಣೆ ಹಾಕಿಸಿ ಅವಾಗ ಎಲ್ಲ ಬರೋಬ್ಬರಿ ಆಗ್ತದ ಅಂದರು. ಬರೀ ಇದು ಏನು ಒಂದು ತುತ್ತು ಅನ್ನ ಬಿಟ್ಟಿದ್ದು ತಪ್ಪ ಇದೆ? ಅನ್ನ ಅಂದ್ರೆ ಅನ್ನ ಪರಬ್ರಹ್ಮ, ಅನ್ನ ಪರಬ್ರಹ್ಮನ
ಇದು ಚಿದಂಬರ ಮಹಾಸ್ವಾಮಿಗಳು ಲೀಲೆ ಒಳಗೆ ಅಷ್ಟ ಅಲ್ರಿ, ಇದು ಎಲ್ಲ ಇದ್ರೊಳಗೂ ಬಂದೇ ಬರ್ತದೆ ನೋಡ್ರಿ ಬೇಕಾರೆ. ಸತ್ಯನಾರಾಯಣ ಪೂಜಾದೊಳಗೆ ಬರ್ತದಲ್ಲ, ಆ ಕಡಿ ಟೈಮ್ ಬರೇ ಆ ಬಿಟ್ಟಿದ್ದಕ್ಕೆ. ಆಮೇಲೆ ಒಬ್ಬ ರಾಜ ಆ ಏನು ಹುಡುಗರು ಮಾಡ್ಲಿಕ್ಕತ್ತ ಅವ ಬಕ್ರಿ ಎಲ್ಲ ಅವ್ರು ಮುರ್ಮುರ್ದು ಹಾಕಿ ಆ ಹೊಲದೊಳಗೆ ಆಟ ಆಡೋ ಮುಂದೆ ಆ ದನಕಾಯಿ ಹುಡುಗರು ಸಹಿತ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾವ. ಒಬ್ಬ ರಾಜ ಅಲ್ಲೇ ಕೂತಿರ್ತಾನ. ಆದ್ರೆ ಹುಡುಗರು ಮಾಡಿದ್ ನಾವು ಸುಳ್ಳು ಅಂತಾನ. ಆ ಭಾವ ನೋಡಿ ಸುದ್ದಿರ್ಲಿಲ್ಲ, ಆ ಪ್ರಸಾದ ಬಿಟ್ಟು ಬಂದಿರ್ತಾನೆ. ಪ್ರಸಾದ ಬಿಟ್ಟು ಬಂದಿದ್ದಕ್ಕೆ ಅವಂಗ ಈ ಕಡೆ ಶಿಕ್ಷೆ ಆಗ್ತದೆ. ರಾಜರು ಅವನ ಮೇಲೆ ಇದನ್ನ ಮಾಡಿ ಹೋಗ್ತಾರೆ, ದಂಡೆತ್ತಿ ಬಂದು ಅವನನ್ನು ಇದು ಮಾಡ್ತಾರೆ. ಅವಾಗ ಮತ್ತೆ ಹೋಳಿಗೆ ಹೋಗಿ ಪ್ರಸಾದ ತಗೊಂಡ ಮೇಲೆ ಅದು ಬಿಡುಗಡೆ ಆಗ್ತದೆ. ಹಂಗೆ ಪ್ರಸಾದ ಮಹತ್ವ ಬಹಳದ. ಇಲ್ಲಿ ಅಷ್ಟು ಮಾಡಿದ ಮೇಲೆ ಇವ್ರು 3ನೇ ದಿನಕ್ಕೆ ಆ ಇಬ್ಬರು ಬ್ರಾಹ್ಮಣರು ಆರಾಮಾದರು. ಅವಾಗ ಹೋಗಿ ತಪ್ಪಾತಂತ ತಗೊಂಡು ಸ್ವಾಮಿಗೆ ಪಾದಕ್ಕೆ ಹಾಕಿ, ಆಮೇಲೆ ಇನ್ನು ಮೇಲೆ ನಮ್ಮ ಜೀವನದೊಳಗೆ ಅನ್ನವನ್ನು ನಾವು ನಿಂದ್ರಾ ಮಾಡಂಗಿಲ್ಲ ಅಂದಾಗ ಸ್ವಾಮಿಗಳು ಕರ್ಕೊಂಡು ಹೋಗಿ ಹಿಂದೆ ಬರ್ರಿಪ್ಪ, ಹೋಯ್ತು ಮುಗೀತಲ್ಲ ಬರ್ರಿ ಅಂತೇಳಿ ಮತ್ತು ಸ್ವಾಮಿ ಅವ್ರನ್ನ ಕಡಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಸಿ, ಅವಾಗ ಅವ್ರು ಇಷ್ಟು ಖುಷಿಲಿ ಊಟ ಮಾಡಿದ್ರಂದ್ರೆ ಅಷ್ಟು ಆನಂದವಾಗಿ ಇಷ್ಟು ದಿನ ಅಂದಿದ್ರಲ್ಲ, ಈಗ ಏನಿಲ್ಲ ಇಲ್ಲ ಅಲ್ಲಿಂದ ಊಟ ಮಾಡಿದರು. ಮುಂದೆ ಅವ್ರಿಗೆ ಇನ್ನೊಂದು ಅನ್ಕೊಂಡ್ರಂತ, ನಾವು ಇಷ್ಟು ದಿನ ಬಿರುದು ಬಾವಲಿ ಭಾಳ ತಂದೇವಿ, ಸಾಕಷ್ಟು ಅವ್ರ ಕಡೆ ಭಾಳ ತಂದೇವಿ, ಅವ್ನು ಏನು ಮಾಡ್ಬೇಕಂತ ಮಾಡೇನಿ ಅಂತ ಹೇಳಿದ್ರೆ ಇವತ್ತಿನ ದಿನ ನಾವು ಅಷ್ಟು ಇಲ್ಲಿ 100 ಮಂದಿಗೆ ಊಟಕ್ಕೆ ಹಾಕ್ಬೇಕಂತ ಮಾಡೇನಿ ಅಂತ ತಿಳ್ಕೊಂಡು 100 ಮಂದಿ ಬ್ರಾಹ್ಮಣ ಭೋಜನ ಮಾಡಿಸ್ತೇನೆ ಅಂತೇಳಿ ಅಲ್ಲಿ ಹರಕೆ ತೊಟ್ಟು ಅಲ್ಲಿಂದ ಅವ್ರಿಗೆಲ್ಲರಿಗೂ ಊಟ ಹಾಕಿ ಅಲ್ಲಿಂದ ಆಶೀರ್ವಾದ ತೊಗೊಂಡು ಊರಿಗೆ ಹೋದ್ರಂತ. ದೇವಲಾಪುರದೊಳಗೆ ಹಿಂಗೆ ವಿಚಿತ್ರ 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 ಘಟನೆ ನಡೆದು ಅನ್ನುವಂಥ ವಿಚಾರಗಳು ಹೇಳ್ತಾರೆ. ಇನ್ನು ದೇವಲಾಪುರದೊಳಗೆ ಇನ್ನೂ ಭಾಳ ಘಟನೆ ನಡೆದಾವ್ರಿ, ಭಾಳ ನಡೆದಾವು. ನಾರಾಯಣೀತಿಗಳು ಅನ್ನುವಂಥವ್ರು ಯಾರು ಈ ಇವತ್ತಿನ ನರಸಿಂಹವಾಡಿ ಅಂತ ಏನದಲ್ಲ, ಅಲ್ಲಿಂದ ಒಬ್ಬರು ಮಹಾತ್ಮರು ಬರ್ತಾರೆ. ಅವ್ರ ಚರಿತ್ರೆ ಭಾಳ ಆನಂದದ. ನಾಳೆ ನಾರಾಯಣೀತಿಗಳ ಚರಿತ್ರೆಯನ್ನು ಮೆಲಕ್ಕೆ ಹಾಕೋಣಂತ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜು ಚಿದಂಬರೇಶ್ವರ ಮಹಾರಾಜ್ ಕಿ